ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಬರೀ ರಾಜಕೀಯ, ಕ್ರೈಮ್ ಇಂತಹ ಸುದ್ದಿಗಳನ್ನು ಗಮನಿಸ್ತಾ ಇರ್ತವೆ. ಇದು ನಿಮ್ಮನ್ನ ಜಾಗೃತಿ ಮೂಡಿಸುವಂತಹ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ಮೂಡಿಸುವಂತಹ ವಿಡಿಯೋ ಇದು. ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗುಡುಚಿ ಆಸ್ಪತ್ರೆಯ ಸಂಸ್ಥಾಪಕರು ಹಾಗೆ ಡಾಕ್ಟರ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ವಿಚಾರ ಅಂದರೆ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಹಾಗೆ. ಅದು ಎಷ್ಟರ ಮಟ್ಟಿಗೆ ಜನರನ್ನ ಕಾಡ್ತಾ ಇದೆ ಅಂದರೆ, ಆ ಡಯಾಬಿಟಿಸ್ ಒಮ್ಮೆ ಬಂತು ಅಂತಾದರೆ ಅವರು ಒಂದು ಹಂತಕ್ಕೆ ಖಿನ್ನತೆಗೆ ಜಾರಿ ಬಿಡ್ತಾರೆ, ಬದುಕೆ ಸಾಕು ಎನ್ನುವ ಹಂತಕ್ಕೆ ಹೋಗಿಬಿಡ್ತಾರೆ, ಅಥವಾ ಜೀವನ ಪೂರ್ತಿ ಇದರಲ್ಲೇ ಒದ್ದಾಡಬೇಕಲ್ಲ ಅಂತ ಹೇಳಿ ಜನ ಅಂದ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಈ ಹಿಂದೆ ಆದರೂ ನಮಗೆ ಡಯಾಬಿಟಿಸ್ ಅಂದ್ರೆ ನಾವೆಲ್ಲ ಏನು ಹೇಳ್ತಾ ಇದ್ವಿ ಹೇಳಿ? ಹಿಂದೆ ಒಂದು 40 ವರ್ಷ ಆದಮೇಲೆ ಅಥವಾ 50 ವರ್ಷ ಆದಮೇಲೆ ಬರುತ್ತೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ. ಎಷ್ಟು ಡೇಂಜರ್ ಅಂದರೆ, ಯಾವ ಕಾರಣ ಅಂತ ಅವ್ರ ಹತ್ರ ನಾನು ಕೇಳ್ತಾ ಹೋಗ್ತೀನಿ, ಯಾವ ಕಾರಣಕ್ಕೆ ಹೀಗಾಗ್ತಿದೆ ಅಂತ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಬರೋದಕ್ಕೆ ಶುರುವಾಗ್ಬಿಟ್ಟಿದೆ. ಚಿಕ್ಕ ವಯಸ್ಸಲ್ಲಿ ಏನಾದರೂ ಡಯಾಬಿಟಿಸ್ ಬಂದುಬಿಡ್ತು ಅಂದರೆ ಅದು ಯಾವ ಪರಿ ಕಾಡುತ್ತೆ, ಆ ಮಕ್ಕಳ ಪರಿಸ್ಥಿತಿ, ಅಪ್ಪ ಅಮ್ಮನ ಪರಿಸ್ಥಿತಿ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾದರೆ ಯಾಕೆ ಹೀಗಾಗ್ತಿದೆ? ನಾವು ನಮ್ಮನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ಬೇಕಾಗುತ್ತೆ? ಈ ರೀತಿ ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಬಂದಾಗ ಅಥವಾ ದೊಡ್ಡವರಿಗೆ ಡಯಾಬಿಟಿಸ್ ಬಂದಾಗ ಅದನ್ನು ಸರಿಪಡಿಸಬಹುದಾ? ಅದಕ್ಕಿರುವಂಥ ಪರಿಹಾರ ಮಾರ್ಗ ಏನು? ಎಲ್ಲ ವಿಚಾರವನ್ನು ಕೂಡ ಮಾತಾಡ್ತಾ ಹೋಗೋಣ. ಬಂಧುಗಳೇ, ಇದೇ 14th ಅಂದರೆ ಇವತ್ತಿನ ದಿನ ವರ್ಲ್ಡ್ ಡಯಾಬಿಟಿಸ್ ಡೇ ಇದೆ. ವರ್ಲ್ಡ್ ಡಯಾಬಿಟಿಸ್ ಡೇ ಅಂತ ಒಂದು ದಿನವನ್ನು ಯಾಕಿಟ್ಟಿದ್ದಾರೆ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡಿ. ಡಯಾಬಿಟಿಸ್ ಅನ್ನೋದು ಅಷ್ಟರ ಮಟ್ಟಿಗೆ ಗಂಭೀರ ಆಗಿದೆ. ಆ ಕಾರಣಕ್ಕಾಗಿ ಅವತ್ತೊಂದು ದಿನವನ್ನು ಅದಕ್ಕೋಸ್ಕರ ಸೀಮಿತಗೊಳಿಸಲಾಗಿದೆ. ಈ ಕಾರಣಕ್ಕಾಗಿ ಇವತ್ತಿನ ಪೂರ್ತಿ ವಿಡಿಯೋ ನಾನು ಡಯಾಬಿಟಿಸ್ಗೆ ಸೀಮಿತವಾಗಿ ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಗುಡುಚಿ ಆಸ್ಪತ್ರೆಯ ಸಂಸ್ಥಾಪಕರಾಗಿರುವಂಥ ಪ್ರಶಾಂತ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ನಿಮ್ಮಲ್ಲಿ ಒಂದಷ್ಟು ಜನ ಗಮನಿಸಿರಬಹುದು, ವಿವರವಾಗಿ ಸಾಕಷ್ಟು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಪ್ರಶಾಂತ್ ಅವರು ಸಾಕಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡಿದ್ರು. ಹಾಗೆ ಡಾಕ್ಟರ್ ಆಗಿರುವಂಥ ಯಮುನಾ BS ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಇಬ್ಬರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಒಂದು ಚರ್ಚೆ ಅಂತ ಅಂದ್ಕೊಳ್ಳಿ, ಇದನ್ನು ನೀವೆಲ್ಲರೂ ಕೂಡ ಡಯಾಬಿಟಿಸ್ಗೆ ಸಂಬಂಧಪಟ್ಟ ಒಂದು ಚರ್ಚೆ ಅಂತ ಅಂದ್ಕೊಳ್ಳಿ. ಒಂದಷ್ಟು ಹೊತ್ತುಗಳ ಕಾಲ ಕಂಪ್ಲೀಟ್ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಮೇಡಮ್, ಮೊದಲಿಗೆ ಡಯಾಬಿಟಿಸ್ ಅಷ್ಟಕ್ಕೆ ಮಾತ್ರ ನಾನು ಈ ವಿಡಿಯೋನ ಸೀಮಿತಗೊಳಿಸ್ತಾ ಇದ್ದೇನೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಗಂಭೀರವಾದಂಥ ವಿಚಾರ. ಈ ಬೇರೆಲ್ಲ ವಿಚಾರಕ್ಕೆ ನಾನು ಹಂತವಾಗಿ ಬರ್ತಾ ಹೋಗ್ತೀನಿ. ಮೊದಲಿಗೆ ನಾನು ಕೇಳಬೇಕಾದಂಥ ಅತ್ಯಂತ ಗಂಭೀರ ವಿಚಾರ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಬರೋದಕ್ಕೆ ಶುರುವಾಗಿದೆ. ನಿಮ್ಮಲ್ಲಿ ಎಷ್ಟು ಪೇಷಂಟ್ಸ್ ಬರ್ತಾರೆ ಅಂದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಎಷ್ಟು ಜನ ಬರ್ತಾರೆ ಅಂತ? ಈಗ ಜನರಲಿ ನಮ್ಮ ಗುಡುಚಿ ಆಯುರ್ವೇದದಲ್ಲಿ ನಾವು ಟೈಪ್ 2 ಡಯಾಬಿಟೀಸ್ನ ರಿವರ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಅದು ಆದಮೇಲೆ ಇತ್ತೀಚೆಗೆ ಟೈಪ್ 1 ಡಯಾಬಿಟೀಸ್ ಇರೋ ಮಕ್ಕಳು ದಿನದಲ್ಲಿ ಏನಿಲ್ಲ ಅಂದರೂ 6ರಿಂದ 7 ಮಕ್ಕಳು ಇರ್ತಾರೆ. ಆ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡಿದಾಗ ನನಗೆ ತುಂಬ ಮನಸ್ಸೊಂಥರ ಭಾರ ಆದಂಗೆ ಅನಿಸ್ಬಿಡುತ್ತೆ. ಯಾಕೆ ಅಂದರೆ ಅಪ್ಪ ಅಮ್ಮಗಿರಲ್ಲ, ಮನೇಲಿ ಯಾವುದೇ ಫ್ಯಾಮಿಲಿನಲ್ಲಿ ಹಿಸ್ಟ್ರಿನೇ ಇರಲ್ಲ ಡಯಾಬಿಟೀಸ್ದು. ಬಟ್ ಈ ಮಗುಗೆ ಡಯಾಬಿಟಿಕ್ ಬಂದಿರುತ್ತೆ. ಈಗ ಇವತ್ತೇನೆ ಹೇಳ್ಬೇಕಂದ್ರೆ ಅದು 2 ವರ್ಷದ ಮಗು ಇದೆ. 2 ವರ್ಷದ ಮಗುಗೆ 6 ತಿಂಗಳಿಂದನೇ ಡಯಾಬಿಟೀಸ್ ಅಂತ ಗೊತ್ತಾಗಿದೆ. ಅವರು ಬಂದಿದ್ದು ಬಳ್ಳಾರಿ ಹೊಸಪೇಟೆಯಿಂದ ಬಂದಿದ್ದರು, ಅಲ್ಲಿಂದ. ಓಕೆ, ಇದನ್ನೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ನಮ್ಮ ಭಾರತ ಜನರಲಿ ಇವಾಗ ಏನಾಗಿದೆ ಅಂದರೆ, ಡಯಾಬಿಟೀಸಲ್ಲಿ 4 ವರ್ಷದಿಂದ 2ನೇ ಸ್ಥಾನದಲ್ಲಿತ್ತು. ಇವಾಗ ಡಯಾಬಿಟೀಸಲ್ಲಿ ನಂಬರ್ 1 ಸ್ಥಾನಕ್ಕೆ ಬಂದಿದ್ದೀವಿ. ಇದಕ್ಕೆಲ್ಲೋ ಒಂದು ಕಾರಣ ಅಂದರೆ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸು, ಇದೆಲ್ಲ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈಗ ನೀವೇ ಹೇಳಿದ್ರಿ, ಮುಂಚೆನೇ ಡಯಾಬಿಟೀಸು 40ಕ್ಕೆ ಎಲ್ಲ ಬರ್ತಾಯಿತ್ತು ಅಂತ. ಬಟ್ ನಾವು ಚಿಕ್ಕವರಿದ್ದಾಗ ಜಸ್ಟ್ ಒಂದು 25 ಇಯರ್ಸ್ ಬ್ಯಾಕೇ ನಾವೆಲ್ಲ ಚಿಕ್ಕವರಿದ್ದಾಗ ಡಯಾಬಿಟೀಸ್ ಇದೆ ಅಂದರೆ ಶ್ರೀಮಂತರವರು ಅಂತ ಹೇಳ್ತಿದ್ವಿ. ನಮ್ಗೆ ಗೊತ್ತಿರ್ತಿರ್ಲಿಲ್ಲ, ಶ್ರೀಮಂತರು ಅಂತ ಹೇಳ್ತಿದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ಆದರೆ ಅದು ಅಕ್ಷರ ಹೌದು, ನೀವು ಹೇಳಿದಾಗೆ ಡಯಾಬಿಟಿಸ್ ಶ್ರೀಮಂತರ ಕಾಯಿಲೆ ಅಂತಿದ್ವಿ ನಾವು. ಈಗ ನಮ್ಮ ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಡಯಾಬಿಟೀಸ್ ಅಪರೂಪಕ್ಕೆ ಒಬ್ಬರು ಇಬ್ಬರು ಇರೋರು, ಅವ್ರು ಶ್ರೀಮಂತರಿದ್ದಾರೆ ಅದಕ್ಕೆ ಅವ್ರಿಗೆ ಡಯಾಬಿಟೀಸು ಅಂತ ಹೇಳ್ತಾ ಇದ್ವಿ. ಬಟ್ ಇವಾಗ ಎಲ್ಲರೂ ಒಂಥರ ಶ್ರೀಮಂತರಾಗ್ಬಿಟ್ಟಿದ್ದಾರೆ. ದಟ್ ಈಸ್ ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿಯಿಂದ. ಓಕೆ, ನಾನು ಅದಕ್ಕೆ ಮತ್ತೊಂದು ಪ್ರಶ್ನೆ ಆ್ಯಡ್ ಮಾಡಿ ಕೇಳ್ತೀನಿ. ಚಿಕ್ಕ ಮಕ್ಕಳಿಗೆ ಏನಾದರೂ ಡಯಾಬಿಟಿಸ್ ಬಂತು ಅಂತಾದರೆ ಆ ಮಕ್ಕಳು ಎಷ್ಟು ಸಫರ್ ಆಗ್ತಾರೆ ಒಂದು, ಮತ್ತು ಆ ಪೋಷಕರ ಪರಿಸ್ಥಿತಿ ಹೇಗಿರುತ್ತೆ? ನಾನು ಯಾಕೆ ನಿಮ್ಮನ್ನು ಕೇಳ್ತೀನಿ ಅಂದರೆ, ನೀವು ತುಂಬ ಜನ ಆ ಥರ ಪೋಷಕರು ನೋಡ್ತೀರಿ, ಮಕ್ಕಳನ್ನ ಪ್ರತಿದಿನ ನೋಡ್ತೀರಿ, ಅವ್ರ ಜೊತೆಗೆ ಮಾತಾಡ್ತೀರಿ, ಅವ್ರ ಸಂಕಟ, ಅವ್ರ ನೋವು ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತೀರಿ. ಪರಿಸ್ಥಿತಿ ಹೇಗಿರುತ್ತೆ, ಎಷ್ಟು ಸಫರ್ ಆಗ್ತಿರ್ತಾರೆ ಅಂತ? ಈಗ ತುಂಬ ಜನ ಬರ್ತಾರೆ, ಡಾಕ್ಟ್ರೆ ನೀವು ಎಷ್ಟಾರು ತೊಗೊಳ್ಳಿ, ಎಷ್ಟಾರು ಖರ್ಚಾಗಲಿ, ನಮ್ಮ ಮಗುಗೆ ಸರಿ ಮಾಡಿಕೊಡಿ, ನಮ್ಮ ಮಗುಗೆ ಸರಿ ಮಾಡಿಕೊಡಿ, ಅದು ಒಂದೇ ಇರುತ್ತೆ. ಆ ಥರ ನೋಡಿದಾಗ ಆ ಮಗುಗೂ ಪಾಪ ಗೊತ್ತಿರಲ್ಲ. ತುಂಬ ಮಕ್ಕಳುಗಳು ಇನ್ನೋಸೆಂಟ್ ಇರ್ತಾರೆ. ಡೈಲಿ ಇಂಜೆಕ್ಷನ್ ಕೊಡೋದು ಆ್ಯಸ್ ಎ ಪೇರೆಂಟು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಈಗ ನಮಗೂ ಚಿಕ್ಕ ಮಕ್ಕಳಿದ್ದಾರೆ. ಈಗ ಯಾವುದೋ ಮಗುಗೆ ಡೈಲಿ ನಾನು 3 ಹೊತ್ತೂ ಇಂಜೆಕ್ಷನ್ ಕೊಡಬೇಕಂದ್ರೆ ಆ ತಾಯಿ ಆದವ್ರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ಎಲ್ಲೋ ಒಂದು ಕಡೆ ಅದು ಬರೋಕ್ಕಿಂತ ಮುಂಚೆ ನಾವೆಲ್ಲ ಏನೇನು ಚೇಂಜಸ್ ಆಗಬೇಕು ಆ್ಯಸ್ ಎ ಪೇರೆಂಟು, ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ, ನಾವು ಏನು ಚೇಂಜ್ ಆಗಬೇಕು ಅದು
ಮೊದಲನೇದಾಗಿ ಚೇಂಜ್ ಆಗಬೇಕು. ಸೊ ನಾನೊಂದು 2 ಸ್ಟೋರಿಗಳನ್ನು ಕೇಳಿದರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಲೈಫು ಚಿಕ್ಕ ಮಕ್ಕಳಿಗೆ ಡಯಾಬಿಟಿಸ್ ಬಂದಾಗ ಅಂತ ಕೇಳಿದ್ರಿ. ಒಂದು ಉದಾಹರಣೆ ಕೊಡ್ತೀನಿ. ಅಂತಂದರೆ ಏನಾಗುತ್ತೆ ಅಂದರೆ, ಈಗ ಮಕ್ಕಳಿಗೆ ಸಡನ್ನಾಗಿ ಶುಗರ್ ಜಾಸ್ತಿ ಆಗಿಬಿಡುತ್ತೆ, ಅತಿಯಾಗಿ ಜಾಸ್ತಿ ಆಗಿಬಿಡುತ್ತೆ. ಸ್ಕೂಲ್ಗೆ ಹೋಗ್ತಿರ್ತಾರೆ. ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ ಟೈಮಿಂಗ್ಸೇ ಬೇರೆ ಇರ್ತದೆ. ಈಗ ಈಗ ನಿಮ್ಮ ಸ್ಕೂಲ್ ಮೋಸ್ಟ್ಲಿ ಲಂಚ್ ಬ್ರೇಕ್ 12 ಗಂಟೆ 1 ಗಂಟೆ ಆಗುತ್ತೆ ಅಂದ್ಕೊಳ್ಳಿ. ಈ ಮಕ್ಕಳಿಗೆ ಬೇಗ ಫುಡ್ ಬೇಕಾಗಿರುತ್ತೆ, ಶುಗರ್ ಲೋ ಆಗ್ತಾ ಇರುತ್ತೆ ಅಥವಾ ಶುಗರ್ ತುಂಬ ಜಾಸ್ತಿ ಆಗುತ್ತೆ. ಇನ್ ಬಿಟ್ವೀನ್ ಕೆಲವೊಂದು ಕಡೆ ಈಗ ಇನ್ಸುಲಿನ್ ತೊಗೊಳ್ಳೋದಿರುತ್ತೆ, ದಿನಕ್ಕೆ 3 ಸರಿ 4 ಸರಿ ಇನ್ಸುಲಿನ್ ತೊಗೊಳ್ಬೇಕಾಗುತ್ತೆ. ಆ ಎಲ್ಲ ಮಕ್ಕಳಿಗಿಂತ ಇವ್ರಿಗೆ ಏನನ್ಸುತ್ತೆ, ನಾನೇನೋ ಬೇರೆ ನನಗೆ ಸ್ಪೆಷಲ್ ಕೇರ್ ಬೇಕಾಗಿದೆ ಅನ್ನೋದೊಂದು ಅವ್ರ ಮನಸ್ಸಲ್ಲಿ ಒಂದು ಖಿನ್ನತೆ ಶುರು ಆಗ್ಬಿಡುತ್ತೆ. ಇದು ಮೊದಲ ಈ ಪರ್ಟಿಕ್ಯುಲರ್ಲಿ ಈ ಸುಮಾರು ಜನ ಪ್ರೈಮರಿ ಸ್ಕೂಲಲ್ಲಿ ಹೋಗ್ತಿರ್ತಾರಲ್ಲ, ಅದಕ್ಕೆ ಬೇರೆ ಮಕ್ಕಳು ರೇಗಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮನಸ್ಸಲ್ಲಿ ಖಿನ್ನ ಇರ್ತೀವಿ. ಆ ಒಂದು ಖಿನ್ನತೆ ಭಾವ ಶುರು ಆಗ್ಬಿಡುತ್ತೆ ಎಲ್ಲ ಸ್ಕೂಲ್ ಮಕ್ಕಳಲ್ಲಿ. ಮತ್ತು ಪೇರೆಂಟ್ಸ್ಗೂ ಯಾವಾಗಲೂ ಆತಂಕ, ಶುಗರ್ ಜಾಸ್ತಿ ಆಗಿಬಿಟ್ರಿ ಏನು. ನಾವು ಕಂಡಂಥ ಕೆಲವೊಂದು ಕೇಸಸ್ಗಳಲ್ಲಿ ಆ ಒಂದು ಮಕ್ಕಳ ಜೊತೆಗೆ ಮೊಬೈಲ್ ಕೊಟ್ಬಿಟ್ಟು ಕಳಿಸ್ತಾರೆ, ಏನಾದರೂ ಆಯ್ತಾ ಏನು ಅಂತ ಹೇಳ್ಬಿಟ್ಟು. ಮತ್ತು ಸ್ಕೂಲಲ್ಲೂ ಕೂಡ ಸ್ಪೆಷಲ್ ಅಟೆನ್ಷನ್ ಬೇಕಾಗುತ್ತೆ. ಎಲ್ಲಿ ತುಂಬ ದೊಡ್ಡ ಸ್ಕೂಲ್ ಇದ್ದಾಗ ಅಲ್ಲಿ ಸ್ಪೆಷಲ್ ಅಟೆನ್ಷನ್ ಸಿಗುತ್ತೆ, ಬಟ್ ದೊಡ್ಡ ಸ್ಕೂಲ್ ಇಲ್ಲ ಅಂದ್ಬಿಟ್ರೆ ಸ್ಪೆಷಲ್ ಅಟೆನ್ಷನ್ ಸಿಗಲ್ಲ. ಸೊ ಆ ರೀತಿ ಸುಮಾರು ಜನ ಇಂಪ್ಯಾಕ್ಟ್ ಆಗ್ತಾ ಹೋಗ್ತವೆ. ಇದು ನಾವು ಕಂಡಿರ್ತಕ್ಕಂಥ ಇದು ವೆಲ್ ಟು ಡು ಫ್ಯಾಮಿಲಿಲಿ. ಇನ್ನೊಂದು ಕತೆ ಹೇಳ್ತೀನಿ ನಿಮಗೆ. ಒಬ್ಬ ಹುಡುಗ 4ನೇ ಕ್ಲಾಸಲ್ಲಿ ಓದ್ತಾ ಇದ್ದ. 4ನೇ ಕ್ಲಾಸ್ ಓದೋಷ್ಟಿಗೆ ಅವ್ರ ತಂದೆ ಬಂದುಬಿಟ್ಟು ಸೆಕ್ಯೂರಿಟಿ ಗಾರ್ಡು. ಆ ಹುಡುಗ 4ನೇ ಕ್ಲಾಸ್ ಓದೋಷ್ಟಿಗೆ ಒಂದು 4 ಸರಿ ಅಡ್ಮಿಟ್ ಆಗಿಬಿಟ್ಟಿದ್ದು ಹಾಸ್ಪಿಟ್ಲಿಗೆ. ಫಸ್ಟ್ ಟೈಮು ಶುಗರ್ ಜಾಸ್ತಿ ಆಗಿಬಿಟ್ಟಿತ್ತು. ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರು. ಒಂದು ಸುಮಾರು 3-4 ಲಕ್ಷ ಖರ್ಚು ಮಾಡಿದರು. ಸೆಕೆಂಡ್ ಟೈಮು ಅದೇ ರೀತಿ ಪರಿಸ್ಥಿತಿ ಆಯಿತು. 1 ವರ್ಷ ಆದಮೇಲೆ ESI ಹಾಸ್ಪಿಟ್ಲಿಗೆ ಹೋಗ್ಬಿಟ್ರು, ರೈಟ್. ಅಲ್ಲೊಂದು ಸ್ವಲ್ಪ ಖರ್ಚಾಯಿತು. 3ನೇ ಸರಿಗೆ ಅವ್ರು ಹೇಳಿದ್ರು, ಇವು ಯಾವುದೋ ನಮಗೆ ಅನ್ವಯಿಸೋಕ್ಕಾಗಲ್ಲ, ದುಡ್ಡು ತುಂಬ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಅವರು ಹೋಗಿದ್ದು ಸರ್ಕಾರಿ ಆಸ್ಪತ್ರೆಗೆ. 3ನೇ ಸರಿ ಎಪಿಸೋಡ್ ಆದಮೇಲೆ ಅಷ್ಟಾಗಷ್ಟೊತ್ತಿಗೆ ಹುಡುಗನ ತಲೆಗೂ ಬುದ್ಧಿಬಿಡ್ತು. ಇದು ಹಿಂಗೆ ಆದರೆ ನಮ್ಮ ಪೇರೆಂಟ್ಸ್ಗಳಿಗೆ ತುಂಬ ಬರ್ಡನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಾನು ಅದಕ್ಕೇನೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆ ಹುಡುಗ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದರ ಮನಸ್ಸಿಗೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ಇಮ್ಯಾಜಿನ್ ಮಾಡಿ. ಆ ಹುಡುಗ ಎಲ್ಲ ವಿಡಿಯೋ ನೋಡ್ಬಿಟ್ಟು ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದ ಆ ಮಗು. ಅಂದರೆ ಬಡವರಿದ್ದಲ್ಲಿ ಈ ರೀತಿ ಒಂದು ಸಮಸ್ಯೆ ಆಗುತ್ತೆ. ಶ್ರೀಮಂತರಿದ್ದಲ್ಲಿ ಅಂದರೆ ಅನುಕೂಲಕರ ವಾತಾವರಣ ಇದ್ದರೆ ಓಕೆ, ಇಲ್ಲ ಅಂದ್ಬಿಟ್ರೆ ಪೇರೆಂಟ್ಸ್ಗಳಿಗೆ ಆತಂಕದ ತಪ್ಪಿದ್ದಲ್ಲ. ಇನ್ನೂ ಏನು ನೋಡ್ತೀವಿ ಅಂತಂದರೆ, ಒಂದು ಸಾಮಾನ್ಯವಾದಂಥ ತಪ್ಪು ಏನು ನಡೀತದೆ ಈ ಟೈಪ್ 1 ಡಯಾಬಿಟಿಸಲ್ಲಿ ಮಕ್ಕಳಿದ್ದಾಗ ಏನಾಗುತ್ತೆ ಅಂತಂದರೆ, ಈ ಸರ್ವೇ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ಟೈಪ್ 1 ಡಯಾಬಿಟಿಸ್ ಇದೆಯಾ, ಇನ್ಸುಲಿನ್ ತೊಗೊಳ್ಳಿ, ಏನು ಬೇಕಾದರೂ ಊಟ ಮಾಡಿ, ಇನ್ಸುಲಿನ್ ತೊಗೊಳ್ಳಿ, ಏನು ಬೇಕಾದರೂ ಊಟ ಮಾಡಿ ಅಂತ ಹೇಳ್ಬಿಟ್ಟು ಆ ಒಂದು ರೂಟೀನ್ಗೆ ತುಂಬ ಜನ ಹೋಗ್ಬಿಟ್ಟಿರ್ತಾರೆ. ನಾನು ಇನ್ಸುಲಿನ್ ತೊಗೊಳ್ತಾ ಇದ್ದೀನಿ, ಏನು ಬೇಕೋ ತಿನ್ಬೋದು ಅಂತೇಳ್ಬಿಟ್ಟು 27-28 ವಯಸ್ಸು ಬರೋಷ್ಟೊತ್ತಿಗೆ ಲೈಫ್ ಸ್ಪ್ಯಾನ್ ಪೂರ್ತಿ ಮುಗ್ದೋಗ್ಬಿಟ್ಟು ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ನಾನು ಬರೀ ಇನ್ಸುಲಿನ್ ತೊಗೊಳ್ತೀನಿ, ಏನು ಬೇಕಾದರೂ ಊಟ ಮಾಡೋದು ಅನ್ನೋದು ಅದು ತಪ್ಪು ಕಲ್ಪನೆ. ಲೈಫ್ ಸ್ಟೈಲನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದ್ಬಿಟ್ಟು ಎಲ್ಲೊಂದು ಕಡೆ ಲೈಫ್ ಸ್ಟೈಲ್ ತುಂಬ ಕಡಿಮೆ ಆಗ್ತಾ ಬರ್ತದೆ, ರೈಟ್. ಮತ್ತು ಬೇರೆ ಮಕ್ಕಳ ಥರ ಇವರೆಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡೋದಾಯಿತು, ಅದೆಲ್ಲವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಆ ಒಂದು ಖಿನ್ನತೆ ಭಾವ ಮಕ್ಕಳಲ್ಲಿ ಕಾಣೋಕ್ಕೆ ಶುರು ಆಗ್ತಾ ಹೋಗುತ್ತೆ. 22 ವರ್ಷ 23 ವರ್ಷ ಹುಡುಗಿ ಒಳ್ಳೆ ಕೆಲಸದಲ್ಲಿ ಇದೆಲ್ಲ ಇದೆ, ಬಟ್ ಶಿ ಫೀಲ್ಸ್ ಐ ಆಮ್ ಲೆಫ್ಟ್ ಔಟ್. ಅವ್ರು IT ಕೆಲಸ ಮಾಡ್ತಿದ್ದಾರೆ, ಹುಡುಗಿ ಎಲ್ಲ ಇದೆ, ಬಟ್ ಶಿ ಸ್ಟಿಲ್ ಫೀಲ್ಸ್ ಲೆಫ್ಟ್ ಔಟ್. ಐ ಆಮ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ಲೈಫ್ ಲೈಕ್ ಎವ್ರಿಬಡಿ ಎಲ್ಸ್ ಅನ್ನೋ ಒಂದು ಭಾವನೆ ಈಗೂ ಕೂಡ ಇದೆ. ನಮ್ಮ ಹತ್ರ ಬಂದಾಗ ಅವರು ಸುಮಾರು ಒಂದು 20-22 ಯೂನಿಟ್ಸ್ ಇನ್ಸುಲಿನ್ ತೊಗೊಳ್ತಿದ್ರು. ಅದನ್ನು 2-3 ಯೂನಿಟ್ಸಿಗೆ ಇಳಿಸಿದ್ವಿ, ರೈಟ್. ಅದಾದಮೇಲೆ ಎನರ್ಜಿ ಲೆವೆಲ್ಸ್ ಎಲ್ಲ ತುಂಬ ಇಂಪ್ರೂವ್ ಆಯಿತು. ಬಟ್ ಬಂದಾಗ ಫಸ್ಟ್ ಹೇಳಿದ್ದೇನಂತಂದರೆ, ನನಗೆ ಯಾಕೆ ಹಿಂಗಾಗಿದೆ, ನನಗೆ ಯಾಕೆ ಅಂದರೆ ಆ ಒಂದು ಖಿನ್ನತೆ ಭಾವನೆ ಒಳಗಡೆ ಬರ್ತಾ ಹೋಗುತ್ತೆ. ಬಿಕಾಸ್ ವಿ ಕಾಂಟ್ ಲಿವ್ ನಾರ್ಮಲ್ ಲೈಫ್ ಲೈಕ್ ಎವ್ರಿಬಡಿ ಎಲ್ಸ್. ಓಕೆ, ನೀವು ಇದೆಲ್ಲ ಹೇಳ್ತಿದ್ರೆ ನಾನು ನೆನಪಾಗಿದೆ. ಅಂದರೆ ನೀವು ನೋಡಿದ್ರಲ್ಲ ಗೊತ್ತಿಲ್ಲ, ಕನ್ನಡದಲ್ಲಿ ಒಂದು ಸೀರಿಯಲ್ ಇದೆ, ಫೇಮಸ್ ಸೀರಿಯಲ್ಲು. ಅದರಲ್ಲಿ ಒಂದು ಚಿಕ್ಕ ಮಗುಗೆ ಶುಗರ್ ಬಂದಿರುತ್ತೆ. ಅವರು ಜಾಗೃತಿ ಮೂಡಿಸೋ ಕಾರಣಕ್ಕೆ ಆ ಥರ ಏನಾದ್ರು ಒಂದು ಪಾತ್ರ ಸೃಷ್ಟಿ ಮಾಡಿರ್ಬೋದು. ನೋಡಿದಾಗ ಅನಿಸ್ತಾ ಇತ್ತು, ಚಿಕ್ಕ ಮಕ್ಕಳಿಗೆ ಶುಗರ್ ಬಂದಾಗ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ, ಆ ಚಿಕ್ಕ ವಯಸ್ಸಿಗೆ ಇನ್ಸುಲಿನ್ ಎಲ್ಲ ತೊಗೊಳ್ಬೇಕಲ್ಲ ಅಂತ. ನನ್ನ ಮತ್ತೊಂದು ಪ್ರಶ್ನೆ ಅಂದರೆ, ನೀವಾಗಲೇ ಹೇಳ್ತಾರೆ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಇದೆಲ್ಲವೂ ಕೂಡ ಕಾರಣ ಆಗುತ್ತೆ ಅಂತ. ಎಲ್ಲಿ ಎಡವಟ್ಟಾಗ್ತಿದೆ, ಏನು ಎಡವಟ್ಟು ಮಾಡ್ತಿದ್ದೀವಿ ನಾವೆಲ್ಲರೂ ಕೂಡ ಅಂತ? ಈಗ ಎಲ್ಲೋ ಒಂದು ಕಡೆ ಈಗ ತುಂಬ ಬ್ಯುಸಿ ಲೈಫ್ ಇವಾಗ ಎಲ್ಲ ಪೇರೆಂಟ್ಸಿಗೂ ಟೈಮೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲು ಚಿಕ್ಕ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಎಲ್ಲ ಪೋಷಕರಿಗೂ ಇರುತ್ತೆ ನನ್ನ ಮಕ್ಕಳು ಗುಂಡು ಚೆನ್ನಾಗಿರಬೇಕು ಅಂತೇಳಿ. ಅದಕ್ಕೆ ತುಂಬ ಹಾಲಿನ ಪದಾರ್ಥಗಳು ಜಾಸ್ತಿ ಕೊಡ್ತಾ ಇದ್ದಾರೆ ಇವಾಗ. ಅಂದರೆ ಅದ್ರ ಜೊತೆಗೆ ಚೀಸ್ ಬೇಸ್ಡು, ಇವಾಗ ಫ್ಯಾನ್ಸಿ ಮಯೋನೀಸು, ಈ ಥರದ್ದು ರೆಗ್ಯುಲರ್ ಟಿಫನ್ ಬಾಕ್ಸಿಗೆ ಇವೇ ಇರುತ್ತೆ. ಪ್ಲಸ್ ಈಗ ಹಾಲು ಅಂತ ತೊಗೊಂಡ್ರೆ ಎಲ್ಲ ಈಗ ಜರ್ಸಿ ಬ್ರೀಡು, HF ಬ್ರೀಡು ಇದೇ ಥರದ್ದೇ. ನಮ್ಮ ದೇಸಿ ಹಸು ಇಲ್ಲವೇ ಇಲ್ಲ ಅನ್ನೋ ಥರ ಆಗಿದೆ. ಇದು ಎಲ್ಲೋ ಒಂದು ಕಾರಣ. ಇನ್ನು ನಾನ್ ವೆಜ್ ತಿನ್ನೋರು ಇವಾಗ ತುಂಬ ಹೆಂಗಾಗಿದೆ ಅಂದರೆ, ಮುಂಚೆ ಎಲ್ಲ ತಿಂಗಳಿಗೊಮ್ಮೆನೋ ಹಬ್ಬ ಬಂದಾಗಷ್ಟೇ ನಾನ್ ವೆಜ್ ತಿಂತಾಯಿದ್ರು, ಇಲ್ಲ ಹಬ್ಬ ಬಂದಾಗಷ್ಟೇ ಹಬ್ಬ ಮಾಡ್ತಾಯಿದ್ರು. ಇವಾಗ ದಿನನಿತ್ಯ ಹಬ್ಬ ಆಗ್ಬಿಟ್ಟಿದೆ. ಅಂದರೆ
ಡೈಲಿ ನಾನ್ ವೆಜ್ ಇರುತ್ತೆ, ಡೈಲಿ ಸ್ವೀಟ್ಸ್ ಇರುತ್ತೆ, ಎಲ್ಲರ ಮನೇಲೂ ಒಂದು ಸ್ಟಾಕ್ ಇರುತ್ತೆ, ಸ್ವೀಟ್ಸು ಮಿಕ್ಸರು ಈ ಥರದ್ದೆಲ್ಲ. ಎಲ್ಲ ಒಂದು ಕಡೆ ಡೈಲಿ ಹಬ್ಬ ಆಗಿರೋದು ಕೂಡ ಡೈಲಿ ಸಫರಿಂಗ್ಸಿಗೂ ಕಾರಣ ಆಗಿದೆ. ಇನ್ನು ನಾನ್ ವೆಜ್ ಬಂದರೆ ಇವಾಗೆಲ್ಲ ಈಗ ನಾಟಿ ಕೋಳಿ ಅಂತೂ ಇಲ್ಲವೇ ಇಲ್ಲ, ಎಲ್ಲ ಬಾಯ್ಲರ್ ಚಿಕನ್ ಈ ಥರದ್ದು ಇದೆಲ್ಲ ಹಾರ್ಮೋನ್ ಇಂಡ್ಯೂಸ್ಡ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ಅದು ಮಕ್ಕಳಲ್ಲಿ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಇದರಿಂದ ನಾವು ಅರ್ಲಿ ಏಜಸ್ಸಲ್ಲಿ ತುಂಬ ಜನಕ್ಕೆ ಡಯಾಬಿಟೀಸ್ ನೋಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಲ್ಲಿ ಒಂದು ಕಾರಣ ಆದರೆ ನಮ್ಮಲ್ಲಿ ತುಂಬ ಇತ್ತೀಚೆಗೆ ನಾವು ರೆಗ್ಯುಲರಾಗಿ ಡೇ ಟು ಡೇ ಪಿ ಡಿನಲ್ಲಿ 20 ವರ್ಷದಿಂದ 35 ವರ್ಷ ಏಜ್ ಇರೋ ಪೇಷಂಟ್ಸ್ ಗ್ರೂಪ್ ಜಾಸ್ತಿ ಇದೆ ಡಯಾಬಿಟೀಸಲ್ಲಿ. ಇತ್ತೀಚೆಗೆ ಈಗ ಒಂದು 6 ತಿಂಗಳಲ್ಲೇ ನೋಡಿದ್ರೆ ನಮ್ಮ ಹತ್ರ ಬರೋರಲ್ಲಿ 20 ರಿಂದ 35 ವರ್ಷ ಏಜ್ನವರೇ ತುಂಬ ಜನ ಡಯಾಬಿಟೀಸ್ ಇದ್ದಾರೆ. ಆ ಏಜ್ ಇದೆಯಲ್ಲ ಒಂಥರ ಗೋಲ್ಡನ್ ಏಜ್ ಅಂತ ಕರಿತೀವಿ. ಆ ಟೈಮಲ್ಲಿ ಏನಾದರೂ ಆ ಥರ ಸಫರ್ ಆಗೋದಕ್ಕೆ ಶುರುವಾಗ್ಬಿಟ್ರೆ ಆ ಥರ ಹಿಂಸೆ ಇನ್ನೊಂದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ಜನ ಬರ್ತಾರೆ, ಅವ್ರು ಕೇಳೋದೊಂದೇ, ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ, ನನಗಿನ್ನೂ ಮದುವೆ ಆಗಿಲ್ಲ, ನಾನಿನ್ನೂ ಲೈಫಲ್ಲಿ ಸೆಟ್ಲ್ ಆಗಿಲ್ಲ, ನನಗೆ ಚಿಕ್ಕ ಮಕ್ಕಳಿದ್ದಾರೆ, ಈ ಥರ ತುಂಬ 108 ಕ್ವಶನ್ಸ್ ಇರುತ್ತೆ ಅವ್ರ ತಲೆಯಲ್ಲಿ. ಮತ್ತು ದೇ ಆರ್ ಲೈಕ್ ಡಿಪ್ರೆಸ್ಡ್, ಆಗೋಯ್ತು ಲೈಫು ಅನ್ನೋ ಥರ ಆಗ್ಬಿಟ್ಟಿರ್ತಾರೆ. ಯಾಕೆಂದರೆ ನೀವು ಹೇಳ್ದಂಗೆ ಅದು ಒಂದು ಗೋಲ್ಡನ್ ಏಜ್. ಮತ್ತು ಇತ್ತೀಚೆಗೆ ಸ್ಟ್ರೆಸ್ಸು ಜಾಸ್ತಿ, ಅಂದರೆ 24/7 ಬರೀ ಕೆಲಸ ಎಲ್ಲ ಒಂದು ಕಡೆ ನಾವು ದುಡಿನಿಂದೆ ಓಡ್ತಾ ಇದ್ದೀವೇನೋ, ಮನುಷ್ಯನೇ ಯಂತ್ರ ಆಗ್ಬಿಟ್ಟಿದ್ದಾನೆ, ಆ ಥರ ಆಗಿರೋದ್ರಿಂದ ತುಂಬ ಇಂಪ್ಯಾಕ್ಟ್ ಆಗ್ತಿದೆ. ಯಾಕೆಂದರೆ ನೋ ಫಿಸಿಕಲ್ ಆ್ಯಕ್ಟಿವಿಟಿ. ಬೆಳಗ್ಗೆ ಎದ್ದೇಳೋದು, ಬೇಗ ಬೇಗ ರೆಡಿಯಾಗು, ಬಸ್ ಸಿಗಲ್ಲ, ಬಸ್ಸಲ್ಲಿ 2 ಅವರ್ ಇದು ಅಂತೇಳಿ ಓಡೋದು, ಪ್ಲಸ್ ಅಲ್ಲೂ ಸ್ಟ್ರೆಸ್ ಆಗಿರುತ್ತೆ, ಸ್ಟ್ರೆಸ್ಸಿಂದ ತಿನ್ನೋದು ಕೂಡ ಜಾಸ್ತಿ ಆಗಿಬಿಡುತ್ತೆ. ದೆರ್ ಈಸ್ ನೋ ಫಿಸಿಕಲ್ ಆ್ಯಕ್ಟಿವಿಟಿ. ಈಗ ಮುಂಚೆ ಎಲ್ಲ ಹೇಗಿರ್ತಿದ್ರು ಅಂದರೆ, ನಾವು ಚಿಕ್ಕವರಿದ್ದಾಗ ಅಪ್ಪ ಅಂದರೆ ದುಡಿಯೋಕ್ಕೆ ಅಂದರೆ ಬೆಳಗ್ಗೆ ಹೋಗ್ತಿದ್ರು, 5 ಗಂಟೆ 6 ಗಂಟೆಗೆಲ್ಲ ವಾಪಸ್ ಬರ್ತಾಯಿದ್ರು. ಅಮ್ಮ ಮನೇಲೆಲ್ಲ ಕೆಲಸ ಮಾಡ್ತಾಯಿದ್ರು, ಇನ್ನು ಹೊಲಕ್ಕೆ ಹೋಗ್ತಾಯಿದ್ರು, ಈ ಥರದ್ದಿತ್ತು, ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು. ಎಲ್ಲ ಇವಾಗ ಒಂಥರ ಮಿಷನರಿ ಡಿಪೆಂಡೆನ್ಸಿ ಜಾಸ್ತಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಡಯಾಬಿಟೀಸು ತುಂಬ ಜಾಸ್ತಿ ಆಗ್ತಾ ಇದೆ. ಓಕೆ, ನೀವು ಯಾವುದಾದ್ರು 1-2 ಎಕ್ಸಾಂಪಲ್ ಕೊಟ್ಟು ಇದು ಮಾಡ್ಬೋದು, ಅಂದರೆ ಜನಕ್ಕದ್ರೂ ಇದು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಕೇಳ್ತಾ ಇದ್ದೀನಿ. ಒಂದು 2-3 ಪಾಯಿಂಟ್ಸ್ ಹೇಳ್ತೀನಿ. ಲೈಫ್ ಸ್ಟೈಲ್ ಅಂತ ಹೇಳಿದ್ವಿ ನಾವು. ಉದಾಹರಣೆಗೆ ಏನಾಗುತ್ತೆ ಅಂತಂದರೆ, ಈಗ ದಿನ ಬೆಳಗ್ಗೆ ಎದ್ದುಬಿಟ್ಟು ನಾವು ಒಂದು ವಿಡಿಯೋ ನೋಡ್ತಿದ್ರೆ ಹೇಳ್ತಿರೋರು, ದಿನ ಬೆಳಗ್ಗೆ ಎದ್ಬಿಟ್ಟು ನಮಗೆ ಸ್ನೋ ಪೌಡ್ರ್ ಬೇಕು, ಅದರಿಂದ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ನಮಗೆ. ಇಟ್ಸ್ ಅ ಲೈಫ್ ಸ್ಟೈಲ್ ಚೇಂಜ್. ಮುಂಚೆ ನೀವು ನೋಡಿದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಸ್ನೋ ಪೌಡ್ರ್ ಕಾನ್ಸೆಪ್ಟ್ ಅಷ್ಟು ಇರಲಿಲ್ಲ. ಮೋಸ್ಟ್ಲಿ ನಾವು ಹುಟ್ಟಿದಾಗ ಆವಾಗಲೇ ಶುರು ಆಗಿತ್ತು. ಅದರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ಪ್ರತಿಯೊಂದು ನೀವು ಯಾವುದೊಂದು ಕ್ರೀಮ್ ಯೂಸ್ ಮಾಡಿ, ರೈಟ್, ಅದನ್ನು ಸೋಪ್ ಯೂಸ್ ಮಾಡಿ, ಎಲ್ಲದರಲ್ಲೂ ಸರ್ಫೆಕ್ಟೆಂಟ್ ಇದ್ದಾವೆ. ಆ ಸರ್ಫೆಕ್ಟೆಂಟ್ ಏನು ಮಾಡುತ್ತೆ ಅಂದರೆ, ನಮ್ಮ ಬಾಡಿ, ನಮ್ಮ ದೇಹದ ಮೇಲೆ ಏನು ಬ್ಯಾಕ್ಟೀರಿಯಾಸ್ಗಳಿದ್ದಾವೆ, ಆ ಎಲ್ಲ ಬ್ಯಾಕ್ಟೀರಿಯಾ ಕೊಲೆ ಮಾಡುತ್ತೆ ಅಂತ ಹೇಳ್ತದೆ. ಅದರಲ್ಲಿ ಸುಮಾರು ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು. ನಾವು ಉಜ್ಜಿ ಸೋಪ್ ಹಾಕೊಂಡು ಉಜ್ಜಿ ತೊಳ್ಕೊಳ್ತೀವಿ, ಸ್ನಾನ ಮಾಡ್ತೀವಲ್ಲ, ನಮಗನಿಸಿದ ನಾವು ಕ್ಲೀನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಕೊಲೆ ಮಾಡ್ತೀವಿ, ಎಲ್ಲವನ್ನೂ ಸಾಯಿಸ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಅಂದರೆ, ಸುಮಾರು ಜನರಿಗೆ ಗಟ್ ಹೆಲ್ತ್ ಬರ್ತದೆ. ಎಲ್ಲರಿಗೂ ಗಟ್ ಹೆಲ್ತ್ ಅಂದರೆ ಹೊಟ್ಟೆ ಸರಿ ಇಲ್ಲ, ಹೊಟ್ಟೆ ಸಮಸ್ಯೆ ಬರ್ತದೆ. ಹೊಟ್ಟೆ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತಂದರೆ, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಕೊಲೆ ಮಾಡ್ತಾ ಇದ್ದೀವಿ, ಹೊರಗಡೆನೂ ಕೊಲೆ ಮಾಡ್ತಿದ್ದೀವಿ. ಪ್ರತಿ ಸಲ ನೀವು ಸೋಪ್ ಹಾಕೊಂಡು ಉಜ್ಜಿದಾಗ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೊರಗಡೆ ಕೊಲೆ ಮಾಡ್ತಿದ್ದೀವಿ. ಒಂದು ಒಳಗಡೆ ಹೇಗೆ ಒಳ್ಳೆ ಬ್ಯಾಕ್ಟೀರಿಯಾ ಕೊಲೆ ಮಾಡ್ತಿದ್ದೀವಿ ಹೇಳ್ತೀನಿ ನಾನು. ಒಳಗಡೆ ಏನಾಗ್ತಿದೆ ಅಂತಂದರೆ, ಜೆನೆಟಿಕಲಿ ಮಾಡಿಫೈಡ್ ಫುಡ್ ಅಂತ ಹೇಳ್ತೀವಿ ನಾವು. ಜೆನೆಟಿಕಲಿ ಮಾಡಿಫೈಡ್ ಫುಡ್ ಯಾಕೆ ಬಂತು ಅಂತಂದರೆ, ಮುಂಚೆ ತರಕಾರಿಗಳಿಗೆ ರೋಗ ತುಂಬ ಹತ್ತುತ್ತಿತ್ತು. ರೋಗ ಹತ್ತದಾಗ ಏನಾಗುತ್ತೆ ಅಂದರೆ, ಹಾಳಾಗುತ್ತೆ ಬೆಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು BT ಅಂತ ಏನು ಹೇಳ್ತೀವಿ ಸೇರಿಸಿ, ಆ BT ಸೇರಿದಾಗ ಏನಾಗುತ್ತೆ, BT ಏನಾಗುತ್ತೆ ಅಂದರೆ ಅದು ಬ್ಯಾಕ್ಟೀರಿಯಾನ ಬರ್ಸ್ಟ್ ಮಾಡುತ್ತೆ, ರೈಟ್. ಒಳಗಡೆ ಹೋದಾಗ ಏನಾಗುತ್ತೆ ಅಂದರೆ, ಅದು ಕೂಡ ಆ ಥರನ ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್ ನಮಗೆ ಸುಮಾರಿಗೆ ಗೊತ್ತಿಲ್ಲ. ಯಾವ ಜೆನೆಟಿಕಲಿ ಮಾಡಿಫೈಡ್ ಬದನೆಕಾಯಿ, ಯಾವ ಈಗ ಮಸ್ಕ್ ಮೆಲನ್ ಅಂತ ನೋಡ್ತೀವಿ, ಮಸ್ಕ್ ಮೆಲನಲ್ಲಿ ಎಲ್ಲೋ ಕಲರ್ ಮಸ್ಕ್ ಮೆಲನ್ ಬರ್ತದೆ, ಇಟ್ ಜೆನೆಟಿಕಲಿ ಮಾಡಿಫೈಡ್ ಮಸ್ಕ್ ಮೆಲನ್ ಅಲ್ವಾ. ಈಗ ಆ ರೀತಿ ಫುಡ್ಗಳು ನಾವು ತಿಂದಾಗ ಏನಾಗುತ್ತೆ ಅಂದರೆ, ಅದರಲ್ಲಿ ಏನು ಕೆಪಬಿಲಿಟಿ ಇದೆ ಆ ಫುಡ್ಡಲ್ಲಿ, ಬ್ಯಾಕ್ಟೀರಿಯಾಗಳನ್ನು ಬರ್ಸ್ಟ್ ಮಾಡಬೇಕು. ಅದು ಹೊಟ್ಟೆಲಿ ಹೋದಾಗಲೂ ಅದೇ ಮಾಡ್ತಾರೆ ಕೆಲಸ. ಹೀಗಾಗಿ ಒಳಗಡೆ ಎನ್ವೈರ್ಮೆಂಟ್ ಕೂಡ ಹಾಳಾಗ್ತಿದೆ. ಇವೆಲ್ಲ ಹಾಳಾದಾಗ ಏನಾಗ್ತದೆ, ಮೆಟಬಾಲಿಸಮ್. ನೀವು ಥೈರಾಯ್ಡ್ ತಗೊಳ್ಳಿ, ಡಯಾಬಿಟಿಸ್ ತಗೊಳ್ಳಿದ್ದೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಯಾಕೆ ಬರ್ತದೆ? ಬಿಕಾಸ್ ವಿ ಆರ್ ಈಟಿಂಗ್ ದಿಸ್ ಜೆನೆಟಿಕಲಿ ಮಾಡಿಫೈಡ್ ಫುಡ್. ಒಂದು ಆಹಾರ ಹಂತದ ಸೇವಿಸ್ತಿದ್ದೀವಿ, ಇನ್ನೊಂದು ಅಪ್ಲಿಕೇಶನ್ಗಳು, ರೈಟ್. ಹಾಗಾದರೆ ಮುಂಚೆ ಥರ ಇರಬೇಕು. ಹೌದು, ಇರ್ಬೋದು. ಮುಂಚೆ ಎಲ್ಲವೂ ಪರ್ಫೆಕ್ಟ್ ಆಗಿತ್ತು, ಎಲ್ಲವೂ ಸೈಂಟಿಫಿಕ್ ಆಗಿತ್ತು. ನಾನು ಹೇಳ್ತೀನಿ, ಜನ ಹಾಕೊಳ್ಳೋ ಅಂಡರ್ವೇರು ಸೈಂಟಿಫಿಕ್ ಆಗಿತ್ತು ಸ್ವಾಮಿ ಅವಾಗ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಫನಿ ಅನ್ಸ್ಬೋದು, ಬಟ್ ಅದು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಹೇಳೋದು ನೆನಪಾಯ್ತು. ಯಾರೊಬ್ರು ಹೇಳಿದ್ರು ನನಗೆ ಈ ಮಾತನ್ನ, ಹಿರಿಯರೇ ಹೇಳಿದ್ರೆ. ಹೌದು, ಅವಾಗ ವೆಂಟಿಲೇಷನ್ ಆಟೋಮೆಟಿಕ್ಲಿ ಆಗ್ತಿತ್ತು, ಇವಾಗ ಅದು ಇಲ್ಲ. ಅದು ಹೇಳ್ತೀವಲ್ಲ, ಆ ಒಂದು ಕಾನ್ಸೆಪ್ಟು ನಾವು ಪ್ರತಿಯೊಂದನ್ನು ಮಾಡರ್ನೈಸೇಷನಲ್ಲಿ ಹೋಗ್ಬಿಟ್ಟು ಇದನ್ನೆಲ್ಲ ಹಾಳು ಮಾಡಿದ್ದೀವಿ. ಇನ್ನೊಂದು ಹೇಳಿದೆ, ಮುಂಚೆ ಶ್ರೀಮಂತರ ಕಾಯಿಲೆ ಅಂತ ಯಾಕೆ ಹೇಳಿದೆ? ಶ್ರೀಮಂತರ ಕಾಯಿಲೆ ಅಂದ್ರೇನು? ನಿನ್ನ ಹೊಟ್ಟೆಗೆ 2 ಹೊತ್ತು ಊಟ ಸಾಕಿತ್ತು,
ನಾವು 4 ಹೊತ್ತು ಊಟ ಸೇರಿಸ್ತೀವಿ ಇವಾಗ. ಸಾಯಂಕಾಲ ಸ್ನ್ಯಾಕ್ಸು ಅದು ಇದು ಅಂತ ಹೇಳ್ಬಿಟ್ಟು 4 ಹೊತ್ತು 5 ಹೊಟ್ಟು ಗುಂಡು ಕಾರಣಕ್ಕೆ 4 ಹೊಟ್ಟು. ನಾನು ಹೊಟ್ಟೆ ಕೆಪಬಿಲಿಟಿ ಇರೋದೇ 2 ಹೊತ್ತು ಊಟ ಡೈಜೆಸ್ಟ್ ಮಾಡೋಕ್ಕೆ. ನೀವು 4 ಹೊತ್ತು ಊಟ ಸೇರಿಸಿದ್ರೆ ನೀವು ಶ್ರೀಮಂತರಾಗಿ. ಶ್ರೀಮಂತರ ಅರ್ಥ ಏನಂದರೆ ಹೊಟ್ಟೆಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದೀರಾ. ಆವಾಗ ಏನಾಗುತ್ತೆ ಅಂದರೆ ನಮ್ಮ ಹೊಟ್ಟೆ ಇಟ್ ಇಸ್ ನಾಟ್ ಕೆಪಬಲ್ ಎನಫ್. ಅದೆಲ್ಲ ವೇಸ್ಟ್ ಇರೋದೆಲ್ಲ. ಅದಕ್ಕೆ ಹೊಟ್ಟೆನೂ ಯಾಕೆ ಜಾಸ್ತಿ ಬರ್ತಿದೆ, ಇಟ್ ಇಸ್ ನಾಟ್ ಏಬಲ್ ಟು ಡೈಜೆಸ್ಟ್. ಅದು ವೇಸ್ಟ್ ಆಗಿ ಎಲ್ಲೆಲ್ಲೇ ಕೊಡ್ತಾ ಹೋಗುತ್ತೆ. ಸಿಂಪಲ್. ಸೊ ಈ ರೀತಿ ಲೈಫ್ ಸ್ಟೈಲ್ ಚೇಂಜಸ್ಗಳೆಲ್ಲ ಕಾರಣ ಆಗ್ತಿದೆ ಅಂತ. ಇರೋ ಇದರಲ್ಲಿ ಅಂದರೆ ಈಗಿನ ಬ್ಯುಸಿ ಲೈಫಲ್ಲಿ ಈಗ ಒಂದಷ್ಟು ನಮ್ಮ ಲಿಮಿಟೇಷನ್ ಎಲ್ಲವೂ ಇದೆ. ಏನು ಮಾಡಬಹುದು ಅಂತೀರಿ? ಈಗ ಏನು ಮಾಡೋಕ್ಕೆ ಸಾಧ್ಯ? ಒಂದು ಅದು ಹೇಳ್ತಾರೆ, ಯಾರೊಬ್ಬರು ಹೇಳ್ತಿದ್ರು, ಆಮೆ ವಯಸ್ಸು 200, ಮನುಷ್ಯನ ವಯಸ್ಸು 60-70. ಏನು ಒಂದೇ ಒಂದು ವ್ಯತ್ಯಾಸ ಏನಂತಂದ್ರೆ, ಬದುಕಿದ್ರೆ ಬೋನಸ್ ಏನೋ ಈಗಂತೂ. ಒಂದೇ ಒಂದು ವ್ಯತ್ಯಾಸ ಏನಂತಂದರೆ, ಒಂದು ಏನು ಮಾಡ್ಬೋದು ಅಂತಂದರೆ ನಿಧಾನವಾಗಿ ಉಸಿರಾಡಿ ಅಂತ ಹೇಳ್ತಾರೆ. ಎಷ್ಟು ಸ್ಲೋ ಆಗಿ ನೀವು ಬ್ರೀತಿಂಗ್ ಮಾಡ್ತಿರ್ತಾರೆ, ಅದು ಓನ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಆಮೆ ಮತ್ತು ಮನುಷ್ಯರಲ್ಲಿ. ನಿಧಾನವಾಗಿ ಏನಾಗಿ ಸ್ಟ್ರೆಸ್ ಅಂತ ಹೇಳಿದ್ರೆ ಮೇಡಮ್, ಸ್ಟ್ರೆಸ್ ಅಂತ ಹೇಳಿದಾಗ ಏನಾಗುತ್ತೆ, ನೀವು ದ ಮೋರ್ ಯು ಆರ್ ಸ್ಟ್ರೆಸ್ಡ್ ಅಲ್ಲ, ಯುವರ್ ಬ್ರೀತಿಂಗ್ ಪ್ಯಾಟರ್ನ್ ಇನ್ಕ್ರೀಸಸ್ ಫಾಸ್ಟ್. ನಿಧಾನಕ್ಕೆ ಬರೀ ಕಾನ್ಷಿಯಸ್ ಆಗಿ ನೀವು ನಿಧಾನಕ್ಕೆ ನೀವು ಬರೀ ಜಸ್ಟ್ ಸ್ಟಾರ್ಟ್ ಅಬ್ಸರ್ವಿಂಗ್ ಯುವರ್ ಬ್ರೆತ್. ನಾನು ನಿಮಿಷಕ್ಕೆ ಬರೀ 10, 15, 20 ಬ್ರೆತ್ ಮಾಡ್ತೇನೆ ಕೊಡಿ. ಇಫ್ ಯು ಜಸ್ಟ್ ಡೂ ದಟ್ ಒನ್ ಥಿಂಗ್ ಅಲ್ಲ, 2 ವಿಷಯ ಆಗ್ತದೆ. ಆಟೋಮೆಟಿಕ್ಲಿ ಯುವರ್ ಮೈಂಡ್ ಇಸ್ ಮೋರ್ ರಿಲ್ಯಾಕ್ಸ್ಡ್. ಸ್ಟ್ರೆಸ್ ಸ್ವಲ್ಪ ರಿಲೀಫ್ ಆಗುತ್ತೆ. ರಿಲೀಫ್ ಆದಾಗ ಆಟೋಮೆಟಿಕಲಿ ಯು ಆರ್ ಲಿವಿಂಗ್ ಮಚ್ ಹೆಲ್ದಿಯರ್ ಲೈಫ್ ಆ್ಯಂಡ್ ಲಾಂಗರ್ ಲೈಫ್. ಸಿಂಪಲ್ ಟೆಕ್ನಿಕ್. ಫುಡ್ಡಲ್ಲಿ ಏನು ಮಾಡ್ಬೋದು ಅಂತೀರಿ? ಫುಡ್ಡಲ್ಲಿ ಹೇಳ್ಬೇಕಂದ್ರೆ ಜನರಲಿ ಇವಾಗ ಏನಾಗಿದೆ ಅಂದರೆ ಟೈಮಿಂಗ್ಸ್ ಮೇಲೆ ಫುಡ್. 8 ಗಂಟೆ ಆಯಿತು ಬ್ರೇಕ್ಫಾಸ್ಟ್ ತಿನ್ನಬೇಕು, 1 ಗಂಟೆ ಆಯಿತು ಲಂಚ್ ತಿನ್ನಬೇಕು, 4 ಗಂಟೆ ಆಯಿತು ಸ್ನ್ಯಾಕ್ಸ್ ತಿನ್ನಬೇಕು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ನ್ಯಾಚುರಲ್ ಅರ್ಜಸ್ ಅಂತ ಹೇಳ್ತೀವಿ. ಅಂದರೆ ಈಗ ಹಸಿವಾಯಿತು, ಬಾಯಾರಿಕೆ ಆಯಿತು, ಈಗ ಹಾಕ್ಲಿಕ್ಕೆ ಬರೋದಾಯಿತು, ಕಣ್ಣೀರು ಬರೋದಾಯಿತು, ಇದೆಲ್ಲ ನೈಸರ್ಗಿಕವಾಗಿ ನಮ್ಮಲ್ಲಿ ಆಯುರ್ವೇದದಲ್ಲಿ ಅದನ್ನು ನ್ಯಾಚುರಲ್ ಅರ್ಜಸ್ ಅಂತ ಹೇಳ್ತೀವಿ. ಇದನ್ನು ಯಾವುದೂ ತಡಿಲೂಬಾರ್ದು, ಮತ್ತು ಅದು ಯಾವಾಗ ಬಂದಾಗ ಅದು ಮಾಡಬೇಕು. ನಾವು ಹಸಿವಿಲ್ಲದೆ ಊಟ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇಟ್ಸ್ ಅ ಲೋಡ್ ಆನ್ ದ ಆರ್ಗನ್ಸು. ಅಲ್ಲಿ ಮೆಟಬಾಲಿಕ್ ರೇಟ್ ಕಡಿಮೆ ಆಗ್ಬೋದು, ನೀವು ತಿಂದಂಥ ಫುಡ್ಡು ಸರಿಯಾಗಿ ಜೀರ್ಣ ಆಗದಲ್ಲೇ ಇರ್ಬೋದು. ಅದಕ್ಕೋಸ್ಕರ ಯಾವಾಗಲೇ ಊಟ ಮಾಡಿ, ನಿಮಗೆ ಹಸಿವಿದ್ದಾಗ ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ಊಟ ಎಷ್ಟು ಮಾಡಬೇಕು ಅಂತ ಕೆಲವೊಬ್ರಿಗೆ ಇರುತ್ತೆ. ಅವಾಗೇನಂದರೆ ನಮ್ಮ ಊಟದಲ್ಲಿ ನನಗೆ ಇನ್ನೊಂದು 2 ಸ್ಪೂನ್ ತಿನ್ನಬೇಕು ಅನ್ನಿಸ್ದಾಗಲೇ ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು. ಈಗ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ಈಗ ಹೊಟ್ಟೆನ ಅಂದರೆ ಸ್ಟಮಕನ್ನು 3 ಭಾಗವಾಗಿ ಇದು ಮಾಡಿದ್ರೆ 2 ಭಾಗ ಅಷ್ಟೇ ತುಂಬಬೇಕು, ಇನ್ನೊಂದು ಭಾಗ ಖಾಲಿ ಇರಬೇಕು ಅಂತ. ಅವಾಗೇನಾಗುತ್ತೆ ಅಂದರೆ ನಾವು ತಿಂದಂಥ ಫುಡ್ಡು ಸರಿಯಾಗಿ ಮೆಟಬಲೈಸ್ ಆಗಿ ಅದು ಬಾಡಿನಲ್ಲಿ ಅಬ್ಸರ್ವ್ ಆಗುತ್ತೆ. ಇವಾಗ ಏನಾಗುತ್ತೆ, ಬೆಳಗ್ಗೆ ಎದ್ದಿದ ತಕ್ಷಣ ತುಂಬ ಜನ ಇವಾಗ ಹೆಲ್ತ್ ಕಾನ್ಷಿಯಸ್ ಇದರಿಂದ ಡ್ರೈ ಫ್ರೂಟ್ಸ್ಗಳು ತಿಂತಾರೆ, ಅದಾದಮೇಲೆ 1 ಕಪ್ ಮಿಲ್ಕ್ ಕುಡಿತಾರೆ, ಮತ್ತು 8:30, 9 o'clock ಬ್ರೇಕ್ಫಾಸ್ಟು, ಮತ್ತು 11:30 ಒಂದು ಸ್ನ್ಯಾಕ್ಸು, 1:30 ಒಂದು ಊಟ, ಮತ್ತು 4:30 ಸ್ನ್ಯಾಕ್ಸು, ಮತ್ತು 8 ಗಂಟೆಗೆ ಊಟ. ಇಲ್ಲೆಲ್ಲೋ ಒಂದು ಕಡೆ 6ರಿಂದ 8 ಸಲ ನಮಗೆ ಅಲ್ಲಿ ಲೋಡ್ ಹೋಗ್ತಾ ಇರುತ್ತೆ. ಮತ್ತು ಎಲ್ಲ ತಿನ್ನುವಂಥ ಆಹಾರಗಳು ಗುರು ಆಹಾರ ಅಂತ ಹೇಳ್ತೀವಿ, ಅಂದರೆ ಹೆವಿ ಫಾರ್ ಡೈಜೆಷನ್. ಈಗ ನೀವೇ ಮಾಡಿಕೊಂಡ್ರೆ, ನೀವು ಡ್ರೈ ಫ್ರೂಟ್ಸ್ ಚಿಕ್ಕವರಿದ್ದಾಗ ತಿಂತಾಯಿದ್ರಾ? ಇಲ್ಲ, ನೆನಪಿಲ್ಲ. ಯಾವಾಗಲೂ ಹಬ್ಬದಲ್ಲಿ ಶಾವಿಗೆಗೋ ಪಾಯಸಕ್ಕೋ ಆಗದಾಗ ತಿಂತಾಯಿದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಡೈಲಿ ಡ್ರೈ ಫ್ರೂಟ್ಸ್ ತಿನ್ನಲೇಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಆಗ್ಬಿಟ್ಟಿದೆ. ನಿಮ್ಮ ಅಗ್ನಿ ಅಂತ ನಿಮ್ಮ ಡೈಜೆಷನ್ ಕೆಪ್ಯಾಸಿಟಿ ಚೆನ್ನಾಗಿದೆ, ನಿಮಗೆ ಜೀರ್ಣಿಸ್ಕೊಳ್ಳೋ ಅಂಥ ಕೆಪ್ಯಾಸಿಟಿ ಇದ್ದರೆ ಮಾತ್ರ ತಿನ್ನಿ. ಹಸಿವಿಲ್ಲದಲೇ ಊಟ ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ರೋಗ ಗ್ಯಾರಂಟಿ. ನಮ್ಮಲ್ಲಿ ಅದಕ್ಕೆ ಆಯುರ್ವೇದದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಎಲ್ಲ ಡಿಸೀಸಿಗೂ ಒಂದೇ ಕಾರಣ, ಅದು ಅಗ್ನಿ ಅಂತ ಹೇಳ್ತೀವಿ. ಅಂದರೆ ಅಜೀರ್ಣ, ಅಂದರೆ ನಾವು ತಿಂದಂಥ ಫುಡ್ಡು ಸರಿಯಾಗಿ ಜೀರ್ಣಲೆ ಆಗದಲ್ಲೇ ಇರೋದೇ ಮೂಲ ಕಾರಣ ಎಲ್ಲ ರೋಗಗಳಿಗೂ. ಮತ್ತು ಇತ್ತೀಚೆಗೆ ಹೇಳ್ದಾಗೆ ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಜಾಸ್ತಿ, PCOD ಇರ್ಬೋದು, ಥೈರಾಯ್ಡ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಮತ್ತು ಇತ್ತೀಚೆಗೆ ಇನ್ಫರ್ಟಿಲಿಟಿ ತುಂಬ ಜಾಸ್ತಿ ಆಗಿದೆ. ಮುಂಚೆ ಎಲ್ಲ ಒಬ್ಬರು ತಂದೆ ತಾಯಿಗೆ 8-10 ಮಕ್ಕಳಿದ್ರು, ಈಗ 1 ಮಗುಗೋಸ್ಕರ ಕಷ್ಟಪಡುವಂಥದ್ದಾಗಿದೆ. ಅದಕ್ಕೆಲ್ಲ ಒಂದು ಕಾರಣ ಜೀವನ ಶೈಲಿ. ಓಕೆ, ನನಗೆ ಮತ್ತೆ ಅದೇ ಡಯಾಬಿಟಿಸ್ ಬರ್ತೀನಿ. ಹಿಂದೆ ಏನಾಗ್ತಿತ್ತು ಅಂದರೆ, ಯಾರಿಗಾದರೂ ಡಯಾಬಿಟಿಸ್ ಇದೆ ಅಂದಾಗ ನಾವು ಕೇಳ್ತಾ ಇದ್ವಿ, ನಿಮ್ಮ ಅಪ್ಪ ಅಥವಾ ಅಮ್ಮನಿಗಿತ್ತ ಅಥವಾ ಅಜ್ಜ ಅಥವಾ ಅಜ್ಜಿಗಿತ್ತ, ಹೆರಿಡಿಟಿ ಕಾರಣಕ್ಕೆ ಬಂದಿರಬಹುದು ಅಂತ. ನೀವು ಆರಂಭದಲ್ಲೇ ನೀವು ಮೆನ್ಷನ್ ಮಾಡಿದ್ರಿ, ಅದು ಕೇವಲ ಆ ಕಾರಣಕ್ಕಾಗಲ್ಲ, ಈಗ ಬೇರೆ ರೀತಿಯಲ್ಲೂ ಕೂಡ ಬರ್ತಾ ಇದೆ ಅಂತ. ಯಾವ ರೀತಿಯಲ್ಲಿ ಡಯಾಬಿಟಿಸ್ ಬರುತ್ತೆ ಅಂತ? ಆನುವಂಶಿಕವಾಗಿ ಬರೋ ಅಂಥದ್ದನ್ನು ನಾವು ಓನ್ಲಿ ಒಂದು 5 to 10% ಅಂತ ತಗೋತೀವಿ ಇತ್ತೀಚಿನ ದಿನಗಳು ಅಷ್ಟೇ. ತುಂಬ ಜನ ಯಂಗ್ಸ್ಟರ್ಸ್ ಹೇಳ್ತಾರೆ, ನಮ್ಮ ಅಮ್ಮಗಿದೆ ಅದಕ್ಕೆ ನನಗೂ ಬಂದಿದೆ ಅಂತೇಳಿ. ಬಟ್ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟು ಮಾಡಬಾರ್ದು. ಓಕೆ, ಯಾಕೆ ಅಂದರೆ ಈಗ 20 ವರ್ಷದಲ್ಲಿ ನಿಮಗೆ ಡಯಾಬಿಟೀಸ್ ಬಂದಿದೆ ಅಂದರೆ, ನೀವು 30 ವರ್ಷ ಬರೋದ್ರೊಳಗಡೆ ನೀವು ಸರಿಯಾಗಿ ಅವೇರ್ನೆಸ್ಸು ಮತ್ತು ಮ್ಯಾನೇಜ್ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಕಿಡ್ನಿ
ಫಂಕ್ಷನ್ಸ್ ಹಾಳಾಗಿ ಡಯಾಲಿಸಿಸಲ್ಲಿ ಎಂಡ್ ಆಗ್ಬೋದು, ಇಲ್ಲ ಡಯಾಬಿಟಿಕ್ ನ್ಯೂರೋಪತಿ, ಇಲ್ಲ ರೆಟಿನೋಪತಿ, ಈ ಥರ ಎಲ್ಲ ನಿಮ್ಮ ಜೀವನ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀರ. ಓಕೆ ಓಕೆ ಈಗ ಮತ್ತೊಂದು ನಾನು ಈ ಪ್ರಶ್ನೆ ಕೇಳಿ ಆಮೇಲೆ ಆಯುರ್ವೇದ ವಿಚಾರಕ್ಕೆ ಬರ್ತೀನಿ. ನಾನು ಅಂದ್ಕೊಂಡಿದ್ದು ಹಾಗೆ, ನಾನು ಅವ್ರು ಮೊನ್ನೆ ಬಂದು ಅವ್ರು ಇಂಟರ್ವ್ಯೂ ಕೊಟ್ಟಾಗ ಒಂದಷ್ಟು ವಿಚಾರಕ್ಕೆ ಕೇಳಿ ನನಗೆ ಏನೇ ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡ್ತಾ ಹೋದ್ರು. ನಾನು ಅಂದ್ಕೊಂಡಿದ್ದೆ ಅಂದರೆ ಒಮ್ಮೆ ಏನಾದರೂ ಡಯಾಬಿಟಿಸ್ ಬಂತು ಅಂತ ಆದರೆ ಜೀವನ ಪೂರ್ತಿ ಅದು ನನ್ನ ಜೊತೆಗೆ ಇರುತ್ತೆ, ಯಾವ ಕಾರಣಕ್ಕೂ ಅದು ನನ್ನಿಂದ ಹೊರಗಡೆ ತೆಗಿಯಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಏನಂತೀರ? ಇಲ್ಲ, ಅದು ಅಕ್ಷರ ಸುಳ್ಳು ಅಂತ ಹೇಳ್ತೀನಿ. ಟೈಪ್ 2 ಅದನ್ನೇ ನೀವು ಪ್ರೂವ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಗುಡುಚಿಯಲ್ಲಿ, ಟೈಪ್ ಪ್ರೂವ್ ಮಾಡ್ತಾ ಇದ್ದೀರಿ. ಓಕೆ, ಮಾಡಿದ್ದೀರಿ. ಟೈಪ್ 2 ಡಯಾಬಿಟೀಸ್ ಅಂತ ಏನು ಹೇಳ್ತೀವಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಬರುವಂಥ ಡಯಾಬಿಟೀಸು ಡೆಫಿನೆಟ್ಲಿ ರಿವರ್ಸ್ ಮಾಡಿಕೊಂಡು ನೀವು ಡಯಾಬಿಟೀಸ್ ಬರೋಕ್ಕಿಂತ ಮುಂಚೆ ಹೇಗೆ ನಿಮ್ಮ ಊಟ ತಿಂಡಿ ಇತ್ತಲ್ಲ ಆ ರೀತಿಯೇ ಆರಾಮಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು. ಟೈಪ್ 2 ಡಯಾಬಿಟೀಸ್ ರಿವರ್ಸ್ ಮಾಡ್ಕೋಬೋದು. ಈಗ ಚಿಕ್ಕ ಮಕ್ಕಳಲ್ಲಿ ಮತ್ತು ಆ ಟೀನೇಜಲ್ಲಿ ಬರುವಂಥ ಟೈಪ್ 1 ಡಯಾಬಿಟೀಸು ನಾವು ಮ್ಯಾನೇಜ್ ಮಾಡಬಹುದು. ಓಕೆ, ಒಂದು ಕ್ಲಾರಿಟಿ ತಗೊಂಡು ನಾನು ಮುಂದೆ ಹೋಗ್ತೀನಿ. ನೀವು 2-3 ಸತಿ ಮೆನ್ಷನ್ ಮಾಡಿದ್ರಿ ಟೈಪ್ 1 ಟೈಪ್ 2 ಅಂತ. ತುಂಬ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಏನು ಟೈಪ್ 1 ಅಂದ್ರೇನು, ಟೈಪ್ 2 ಅಂದ್ರೇನು, ಇದರಲ್ಲಿ ಯಾವುದು ಟ್ರೀಟ್ಮೆಂಟ್ ಇದೆ, ಟೈಪ್ 1ಗಿದೆ ಅಥವಾ ಟೈಪ್ 2ಗಿದೆ, ಹೇಗಿದೆ ಅಂತ? ಟೈಪ್ 1ನಲ್ಲಿ ಏನಾಗುತ್ತೆ ಅಂದರೆ ಅವರಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕಂಪ್ಲೀಟಾಗಿ ಹಾಳಾಗ್ಬಿಟ್ಟಿರುತ್ತೆ. ಈಗ ಪ್ಯಾಂಕ್ರಿಯಾಸಲ್ಲಿ ಬೀಟಾ ಸೆಲ್ಸ್ಗಳು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ನಾವು ಹೊರಗಿನಿಂದ ಇನ್ಸುಲಿನ್ ಕೊಡಬೇಕಾಗತ್ತೆ. ಆ ಥರ ಇರೋರಲ್ಲಿ ತುಂಬ ಕಡಿಮೆ, ನಮ್ಮಲ್ಲಿ 1-2 ಕೇಸಸ್ ಮಾಡಿದ್ದೀವಿ ವಿತೌಟ್ ಇನ್ಸುಲಿನ್ ಇವಾಗ ಅವ್ರು ಇದ್ದಾರೆ ಟೈಪ್ 1ಅಲ್ಲೂ. ಬಟ್ ನಾನು ಅಕ್ಷರ 100% ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಟೈಪ್ 2 ಡಯಾಬಿಟೀಸ್ ಅಂದರೆ 20 ವರ್ಷ ಆದಮೇಲೆ ಬರೋವಂಥ ಡಯಾಬಿಟೀಸ್ಗಳಲ್ಲಿ ನಾವು ಡೆಫಿನೆಟ್ಲಿ ಡಯಾಬಿಟೀಸನ್ನು ರಿವರ್ಸ್ ಮಾಡ್ಕೋಬೋದು. ಓಕೆ, ರಿವರ್ಸ್ ಮಾಡಬಹುದು ಟೈಪ್ 2 ಇದ್ದ ಸಂದರ್ಭದಲ್ಲಿ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಆಯುರ್ವೇದ ವಿಚಾರಕ್ಕೆ ಬರ್ತೀನಿ ನಾನು. ಆಯುರ್ವೇದ ಯಾಕೆ ಬೆಸ್ಟು ಡಯಾಬಿಟೀಸ್ ಅಂದಾಗ? ಈಗ ತುಂಬ ಜನ ಹೇಳ್ತಿರ್ತಾರೆ, ತುಂಬ ಜನ ಬೇರೆ ಬೇರೆ ಕಡೆಗಳು ಸರ್ಚ್ ಮಾಡಿದಾಗಲೂ ಕೂಡ ಆಯುರ್ವೇದನೇ ಸಜೆಸ್ಟ್ ಮಾಡ್ತಿರ್ತಾರೆ ಆಯುರ್ವೇದ ಬೆಸ್ಟ್ ಅಂತೇಳಿ. ಯಾಕೆ ಆಯುರ್ವೇದನೇ ಯಾಕೆ ಬೆಸ್ಟು ಅಂತ? ಆಯುರ್ವೇದ ಬೆಸ್ಟ್ ಅಂತ ಯಾಕೆ ಅಂತ ಹೇಳ್ಬೇಕಂದ್ರೆ, ಆಯುರ್ವೇದ ಒಂದು ಯಾವುದೋ ಒಂದು ಸೈನ್ಸ್ ಅಂತಲ್ಲ, ಅದು ನಮ್ಮ ದಿನನಿತ್ಯದ ಒಂದು ಸೈನ್ಸ್, ವಿಜ್ಞಾನ ಅಂತ ಹೇಳ್ಬೋದು. ನಮ್ಮಲ್ಲಿ ಅದಕ್ಕೆ ಆಯುರ್ವೇದದಲ್ಲಿ ಫಸ್ಟ್ ಇಯರ್ ಜಾಯ್ನ್ ಆದಾಗ ಫಸ್ಟ್ ಕಾನ್ಸೆಪ್ಟ್ ಇರೋದೇ ದಿನಚರ್ಯ ಅಂತ. ಅಂದರೆ ನಮ್ಮ ಲೈಫಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಯಾವ್ಯಾವುದನ್ನು ಯಾವ ಥರ ಮಾಡಬೇಕು ಅಂತ ಇದೆ. ಅಂದರೆ ಆ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಆಯುರ್ವೇದ ನಮ್ಮ ಜೊತೆಗೆ ಇರುತ್ತೆ. ಈಗ ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಈಗ 3ರಿಂದ 6 ಗಂಟೆ ಬೆಳಗಿನ ಜಾವ, ಎಲ್ರಿಗೂ ಆ ಟೈಮಲ್ಲಿ ಹೇಳಲಿಕ್ಕಾಗಲ್ಲ. ಅದಕ್ಕೆ ಅದಕ್ಕೊಂದು ನೆಕ್ಸ್ಟ್ ಲೈನಲ್ಲೂ ಹೇಳ್ತಾರೆ, ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂತ ಹೇಳಿದ್ದೀವಿ, ಬಟ್ ನೀವು ರಾತ್ರಿ ಊಟ ಮಾಡಿದಂಥ ಊಟ ಜೀರ್ಣ ಆಗಿಲ್ಲ ಅಂದರೆ ನೀವು ಜೀರ್ಣ ಆಗೋವರೆಗೂ ಮಲ್ಕೋಬೋದು, ಅದಾದಮೇಲೆ ಎದ್ದೇಳಿ ಅಂತ. ಓಕೆ, ಕೆಲವೊಂದು ಅದಕ್ಕಿರುತ್ತೆ. ಈಗ ರೆಗ್ಯುಲರಾಗಿ ಈಗ ಸರ್ ಹೇಳ್ತಾಯಿದ್ರು ಸ್ನೋ ಪೌಡರು ಅಂತ ಹೇಳಿ. ಈಗ ನಮ್ಮಲ್ಲಿ ಹೇಳಿದ್ದಾರೆ, ಈಗ ಬ್ರಷ್ ಮಾಡಾದಮೇಲೆ ಡೈಲಿ ಹೆಲ್ದಿ ಇದ್ದರೆ ನೀವು ಡೈಲಿ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಅಭ್ಯಂಗಂ ಆಚರೇತ್ ನಿತ್ಯಂ ಜರಾ ವ್ಯಾಧಿ ನಾಶನಂ, ಅಂದರೆ ವಯಸ್ಸಾದಮೇಲೆ ಬರುವಂಥ ಎಲ್ಲ ಕಾಯಿಲೆಗಳನ್ನು ಕೂಡ ಅವಾಯ್ಡ್ ಮಾಡ್ಕೋಬೋದು. ಒಂದು ನಾನು ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ನಮ್ಮಲ್ಲಿ ತುಂಬ ಜನ ಈಗ ಹೈ ಕೊಲೆಸ್ಟ್ರಾಲು ಡಯಾಬಿಟಿಕ್ ಬಂದಾಗ ತುಂಬ ಜನ ಕೇಳ್ತೀನಿ ನಾನು, ಬಾಡಿ ಲೋಷನ್ ಯೂಸ್ ಮಾಡ್ತಿದ್ರೆ ಅವಾಯ್ಡ್ ಮಾಡಬೇಕು, ಈ ಥರದ್ದು ಫ್ರೀಕ್ವೆಂಟಾಗಿ ನೀವು ಪರ್ಫ್ಯೂಮ್ಸು ಇದೆಲ್ಲ ಯೂಸ್ ಮಾಡ್ತಿದ್ರೆ ಅವಾಯ್ಡ್ ಮಾಡಬೇಕಂತ ಹೇಳ್ತೇವೆ. ಯಾಕೆಂದರೆ ಅದು ಅವಾಯ್ಡ್ ಮಾಡಿದಾಗಲೇ ಅವ್ರದ್ದು ಟ್ರೈಗ್ಲಿಸರೈಡ್ಸ್ ಲೆವೆಲಲ್ಲಿ ನಾವು ಆಲ್ಮೋಸ್ಟ್ 100 to 200 ಡಿಫ್ರೆನ್ಸ್ ನೋಡ್ಬೋದು. ಇಟ್ಸ್ ನಾಟ್ ಓನ್ಲಿ ಫುಡ್, ಎಕ್ಸ್ಟರ್ನಲ್ಲೂ ಕೂಡ ಇಂಪ್ಯಾಕ್ಟ್. ಓಕೆ, ಆ್ಯಡ್ ಆನ್ ಮಾಡ್ತೀರಾ ಅದಕ್ಕೆ? ಆಯುರ್ವೇದ ಅಂದಾಗ ನಾನು ಮತ್ತೊಂದು ಸೇರಿಸ್ಬೇಕಂದ್ರೆ, ಆಯುರ್ವೇದ ಅಂದಾಗ ನಮ್ಮ ದೇಶದ ಮೂಲ ಅಥವಾ ನಮ್ಮ ದೇಶದ ಬೇರು ಇದೆಲ್ಲವೂ ಕೂಡ ನಮ್ಮ ನೆನಪಾಗುತ್ತೆ. ಅದೇ ಪ್ರಶ್ನೆ ಮತ್ತೆ ನಿಮಗೆ ರಿಪೀಟ್ ಮಾಡ್ತೀನಿ. ಡಯಾಬಿಟಿಸ್ಗೆ ನಾವು ಪರ್ಟಿಕ್ಯುಲರ್ ಡಯಾಬಿಟಿಸ್ ಬಗ್ಗೆನೇ ಮಾತಾಡ್ತಿದ್ದೀವಿ, ಭಾಳ ಗಂಭೀರವಾದಂಥ ವಿಚಾರ ಡಯಾಬಿಟೀಸ್. ಮತ್ತೆ ನಮ್ಮ ವೀಕ್ಷಕರಿಗೆ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರು ನೋಡ್ತಾ ಇದ್ದಾರೆ ನಿಮ್ಮಲ್ಲಿ ಒಂದಷ್ಟು ಜನ ಅದನ್ನು ಸಫರ್ ಆಗ್ತಾ ಇರಬಹುದು, ನಿಮ್ಮ ಮನೇಲಿ ಯಾರಾದರೂ ಸಫರ್ ಆಗ್ತಿರಬಹುದು. ಆ ಕಾರಣಕ್ಕಾಗಿ ನಾನು ಮತ್ತೆ ಕೇಳ್ತೀನಿ, ಯಾಕೆ ಆಯುರ್ವೇದವನ್ನೇ ಯಾಕೆ ನಾವು ಚೂಸ್ ಮಾಡ್ಕೊಳ್ಬೇಕು ಅನ್ನೋ ಭಾಷೆಯಲ್ಲಿ ಹೇಳ್ತೀನಿ, ಡಾಕ್ಟರ್ ಹತ್ರ ಹೇಳಲ್ಲ. ಏನು ಹೇಳ್ತೀನಿ ಅಂತಂದರೆ, ನಾನೊಂದು 50 ಜನ ಗುಡುಚಾರದಾಗ ಬಂದು ಡಯಾಬಿಟಿಸ್ ರಿವರ್ಸಲ್ ಮಾಡ್ಕೊಂಡಿರೋಂಥ 50 ಜನರಿಗೆ ನಾನು ರಿವರ್ಸಲ್ ಆದಮೇಲೆ ಅವ್ರ ಜೊತೆ ಇಂಟರ್ವ್ಯೂ ಮಾಡಿದೆ, ಟು ಅಂಡರ್ಸ್ಟ್ಯಾಂಡ್ ಏನಾಗ್ತಿದೆ, ಏನಾಯಿತು ಓವರಾಲ್ ಜೀವನದಲ್ಲಿ ಅಂತ ಹೇಳ್ಬಿಟ್ಟು. ಕೆಲವರು 20 ವರ್ಷದಿಂದ ಡಯಾಬಿಟಿಸಲ್ಲಿದ್ದರು, 30 ವರ್ಷದಿಂದ ಡಯಾಬಿಟಿಸಲ್ಲಿದ್ದರು. ಫಸ್ಟಿಗೆ ಏನು ತೊಗೊಂಡ್ರು, ನಾರ್ಮಲ್ ಒಂದು ಟ್ಯಾಬ್ಲೆಟಿಂದ ಶುರು ಮಾಡ್ತಾರೆ, ಆಮೇಲೆ 2-3 ವರ್ಷ ಹಾಗೆ ಮ್ಯಾನೇಜ್ ಮಾಡ್ತಾರೆ, ಮತ್ತೆ 2 ಟ್ಯಾಬ್ಲೆಟ್ ಆಗ್ತವೆ, 3 ಟ್ಯಾಬ್ಲೆಟ್ ಆಗ್ತವೆ, 4 ಟ್ಯಾಬ್ಲೆಟ್ ಬರ್ತವೆ, 4 ಸ್ಟೇಜಸಲ್ಲಿ ಟ್ಯಾಬ್ಲೆಟ್ ಇದೆ, ಆ 4 ಟ್ಯಾಬ್ಲೆಟ್ ತೊಗೊಳ್ತಾರೆ. ಆ ಕೋರ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇನ್ಸುಲಿನ್ಗೆ ಹೋಗ್ತಾರೆ. ಇನ್ಸುಲಿನ್ಗೆ ಹೋದ್ಮೇಲೆ ಎಷ್ಟು ಯೂನಿಟ್ಸು, 5 ಯೂನಿಟ್ಸು, 10 ಯೂನಿಟ್ಸು, 15 ಯೂನಿಟ್ಸು, 20 ಯೂನಿಟ್ಸ್, 25 ಯೂನಿಟ್ಸು, ಇಷ್ಟೆಲ್ಲ ಮಾಡಿದ್ರಿ. 25 ವರ್ಷ, 30 ವರ್ಷ ಹೇಳ್ತಾರೆ ಸರ್. 30 ವರ್ಷದನ್ನೆಲ್ಲ ಮಾಡಿದ್ವಿ. 30 ವರ್ಷದಲ್ಲಿ ಏನಾಯಿತು, ರಿವರ್ಸ್ ಆಯಿತಾ? ಇಲ್ಲ. ಅದಕ್ಕೆ ಈ ವರ್ಲ್ಡ್ ಡಯಾಬಿಟಿಸ್ ಡೇ ಒಂದು ನಾನು ಸ್ಟ್ರಾಂಗ್ ಮೆಸೇಜ್ ಹೇಳಬೇಕಂತಂದರೆ,
ಇಷ್ಟು ವರ್ಷ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದ್ದೀವಿ. ಈ ವರ್ಷದಿಂದ ಲೆಟಸ್ ಟೇಕ್ ಅ ಪ್ಲೆಜ್, ಬಿಯಾಂಡ್ ಮ್ಯಾನೇಜ್ಮೆಂಟ್ ಹೋಗೋಣ. ನಿಮಗೇನಾದರೂ ಟೈಪ್ 2 ಡಯಾಬಿಟಿಸ್ ಇದ್ದರೆ ಅದನ್ನು ರಿವರ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ನೋಡೋಣ. ತುಂಬ ಜನರಿಗೆ ನಾವು ಡಯಾಬಿಟೀಸ್ನ ರಿವರ್ಸ್ ಮಾಡಿದ್ದೀನಿ ಲೆಸ್ ದೆನ್ 6 ಮಂತ್ಸ್. ಸೊ ಟೈಪ್ 2 ಡಯಾಬಿಟೀಸ್ನ 100% ರಿವರ್ಸ್ ಮಾಡ್ಬೋದು. ಸುಮಾರು ದಿನಕ್ಕೆ 100ರಿಂದ 120 ಜನ ಟೈಪ್ 2 ಡಯಾಬಿಟೀಸ್ ಬರ್ತಾರೆ. ತಮ್ಮ ಒಂದು ಹೊಸ ಸಕ್ಸಸ್ ಸ್ಟೋರೀಸನ್ನು ಅವ್ರು ಬರೀತಾ ಇದ್ದಾರೆ. ಅವ್ರು ಹೇಳ್ತಾರೆ, ನನಗೆ ಇವತ್ತು ನಾನು ಬೆಳಿಗ್ಗೆ 22, ಮಧ್ಯಾಹ್ನ 22, ರಾತ್ರಿ 22 ಇನ್ಸುಲಿನ್ ಯೂನಿಟ್ಸ್ ತೊಗೊಳ್ತಿದ್ದೆ. ಇವತ್ತು ಯಾವುದೇ ಇನ್ಸುಲಿನ್ ಇಲ್ಲ, ಯಾವುದೇ ಆಯುರ್ವೇದಿಕ್ ಮೆಡಿಸಿನ್ಸ್ ಇಲ್ಲ. ಸೊ ನೀವು ಹೇಳಿ ಸರ್, 30 ವರ್ಷದಿಂದ ಮೆಡಿಸಿನ್ಸ್ ತೊಗೊಂಡು ಡಯಾಬಿಟಿಸ್ ಮ್ಯಾನೇಜೇ ಮಾಡಿದ್ರು ಹೊರತಾಗಿ, ಮ್ಯಾನೇಜ್ ಮಾಡೋದಂದ್ರೇನು, ಕಡಿಮೆ ಆಗಬೇಕಿತ್ತಲ್ಲ, ಸೇಮ್ ಟ್ಯಾಬ್ಲೆಟಲ್ಲಿ ಉಳಿಬೇಕಿತ್ತಲ್ಲ, ಸೇಮ್ ಟ್ಯಾಬ್ಲೆಟಲ್ಲಿ ಉಳಿಲಿಲ್ಲ. ಟ್ಯಾಬ್ಲೆಟ್ಸ್ ಆ್ಯಡ್ ಆಗ್ತಾ ಹೋಯಿತು, ಜೊತೆ ಕಾಂಪ್ಲೆಕ್ಸಿಟೀಸ್ ಆ್ಯಡ್ ಆಗ್ತಾ ಹೋಯಿತು. ನಾನು 6 ತಿಂಗಳಲ್ಲಿ ಗುಡಿ ಸೇರಿದಾಗ ಬಂದಮೇಲೆ ರಿವರ್ಸ್ ಮಾಡ್ತಿದ್ದೀವಿ. ಸೊ that itself indicates 30 years of struggle versus 6 months of reversal program. So Ayurveda is the best option ಅಲ್ವಾ. ಅದರಲ್ಲೂ ಕೂಡ ಸುಮಾರು ಬೇರೆ ಥರದ್ದು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಇದೆ. ಅದರಲ್ಲಿ ಆಯುರ್ವೇದದ ಯಾಕೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಮಾಡಬೇಕು ಅದು ಕೂಡ ಹೇಳ್ತೀನಿ. ಸುಮಾರು ಒಂದು 10 ಥರದ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮನ್ನು ನಾನು ಅನಲೈಸ್ ಮಾಡಿದೆ. ರೈಟ್, ಅಲ್ಲೇನಾಗ್ತದೆ ಅಂತಂದರೆ, ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸಲ್ಲಿ ಏನು ಸಮಸ್ಯೆ ಆಗ್ತವೆ? ಒಂದು, ನಮ್ಮ ದೇಹ ಎನಫ್ ಕ್ವಾಂಟಿಟಿ ಆಫ್ ಇನ್ಸುಲಿನ್ ತಯಾರು ಮಾಡ್ತಿಲ್ಲ, ಅಥವಾ ಸರಿಯಾದ ಕ್ವಾಲಿಟಿ ಆಫ್ ಇನ್ಸುಲಿನ್ ತಯಾರು ಮಾಡ್ತಿಲ್ಲ, ಅಥವಾ ಮೂರನೇದು ನಮ್ಮ ಸೆಲ್ಗಳ ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತವೆ. ಇದು 3 ಮೇಜರಾಗಿ ಸಮಸ್ಯೆಗಳು ಆಗ್ತಿರ್ತವೆ. ಇದನ್ನು ಸರಿಪಡಿಸಲೇಬೇಕು. ಇದನ್ನು ಸರಿಪಡಿಸ್ಬೇಕಂದ್ರೇನು, ನಾನು ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್, ಅದನ್ನು ಸರಿ ಮಾಡೋಕ್ಕೆ ಏನೇನು ಬೇಕೋ ಆ ಮೆಡಿಸಿನ್ಗಳು ಕೊಡಬೇಕಾಗ್ತಾ ಹೋಗ್ತದೆ. ಈ 10-11 ಬೇರೆ ಥರ ಯಾವ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಇದೆಯಲ್ಲ, ಅದೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಸರಿಪಡಿಸೋಕೆ ಏನೂ ಕೊಡೋದೇ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಆಲ್ಟರ್ನೇಟ್ ಫಾರ್ ದೆಮ್. ನಮ್ಮಲ್ಲಿ ಏನು ಕೊಡ್ತಿದ್ದೀವಿ, ನಮ್ಮಲ್ಲಿ ಗುಡಿಚಾರದ ಪ್ರೊಪ್ರೈಟರಿ ಮೆಡಿಸಿನ್ಗಳನ್ನು ಕೊಡ್ತದೆ ಟು ಕರೆಕ್ಟ್ ದಿ ಸಿಸ್ಟಮ್ಸ್. ಬೇರೆದ್ರಲ್ಲಿ ಏನಾಗ್ತಿದೆ ಅಂದರೆ, ಕರೆಕ್ಟ್ ಮಾಡೋಕ್ಕೆ ಮೆಡಿಸಿನ್ಗಳಿಲ್ಲ. ದೇ ಆರ್ ಓನ್ಲಿ ಡೀಲಿಂಗ್ ವಿತ್ ದಿ ಡಯಟ್ ಅಂದರೆ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ನೀವೇನು, ನನಗೆ ಫೇವ್ರೇಟ್ ಚಪಾತಿ ಅಂದರೆ ನಾನು ಚಪಾತಿ ತಿಂತಿರ್ತೀನಿ. ಅವ್ರನ್ನೇ ಹೇಳ್ತಾರೆ ಲೋ GI ಫುಡ್, ಯಾವುದೋ ಒಂದು ಕೊಕೊನಟ್ ಹಿಟ್ಟಿಂದ ನೀವು ಚಪಾತಿ ಮಾಡಿ ಅಂದರೆ, ಕೊಕೊನಟ್ಟಿಂದ ಚಪಾತಿ ಮಾಡಿದಾಗ ಆಟೋಮೆಟಿಕಲಿ ಅದರದ್ದು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತದೆ. ನೀವು ತೊಗೊಂಡಾಗ ನಿಮ್ಮದು ಶುಗರ್ ಲೆವೆಲ್ ಜಾಸ್ತಿ ಆಗೋಲ್ಲ. ಯು ಥಿಂಕ್ ಯುವರ್ ಶುಗರ್ ಲೆವೆಲ್ ಇಸ್ ನಾರ್ಮಲ್. ಮುಂಚೆ 200 ಇರ್ತಿತ್ತು, ಈ ಡಯಟ್ ಮಾಡಿದಾಗ 100 ಬಂತು. ಮಾಡ್ತೀರಿ, ಬಟ್ ನಿಮ್ಮ ಡೈಜೆಷನ್ಗೆ ನೀವು ಹೇಳ್ತಿದ್ದೀರಾ, ಮುಂಚೆ ಡೈಜೆಷನ್ ಸಿಸ್ಟಮ್ ಹ್ಯಾಡ್ ಕೆಪಬಿಲಿಟಿ ಟು ಡೈಜೆಸ್ಟ್ 2 ಆ್ಯಕ್ಚುಲ್ ಚಪಾತೀಸು. ಇವಾಗ ಅದು ನೀವು ಬೇರೆ ಯಾವುದೋ ಹಿಟ್ಟಿನ ಚಪಾತಿ ತಿನ್ನಿಸ್ಬಿಟ್ಟು ನಾನು ಡೈಜೆಸ್ಟ್ ಮಾಡ್ಕೊಳ್ತೀನಿ, ನನ್ನ ಶುಗರ್ ಲೆವೆಲ್ ಕಡಿಮೆ ಇದೆ. ಆ ಥರ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ, ನಾನು ಹೊಟ್ಟೆ ಬುದ್ಧಿ ಭ್ರಷ್ಟ ಆಗಿಬಿಡುತ್ತೆ. ಅಂದ್ರೇನು, ಹೊಟ್ಟೆದೇನು ಬುದ್ಧಿ ಕೆಪಬಿಲಿಟಿ ಇರುತ್ತಲ್ಲ ಅದು ಭ್ರಷ್ಟ ಆಗಿಬಿಡುತ್ತೆ. ಅಂದರೆ ದಟ್ ಆಟೋಮೆಟಿಕಲಿ ಲೀಡ್ಸ್ ಟು IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. IBS ಆಗುತ್ತೆ. ಸುಮಾರು ಜನ ಪೇಷಂಟ್ಗಳು ಬರ್ತಾರೆ, ನಾನು 2 ವರ್ಷ ಬರೀ ಮಿಲೆಟ್ ಡಯಟಲ್ಲಿದ್ದೆ. ಏನಾಯ್ತು ಇವಾಗ? ಇಷ್ಟು ತೆಳುವಾಗಿರ್ತಾರೆ ಮತ್ತು ಬರೋ ಎಲ್ಲ ಡೈಜೆಷನ್ ಸಮಸ್ಯೆಗಳು ಶುರುವಾಗ್ಬಿಡುತ್ತೆ. ನೀವು ಅವ್ರಿಗೆ ನಾರ್ಮಲ್ ಫುಡ್ ಕೊಟ್ಟು ದೇ ಕ್ಯಾನಾಟ್ ಡೈಜೆಸ್ಟ್. ಸೊ ಈ ರೀತಿ ಒಂದು ತಪ್ಪು ಸಿಸ್ಟಮ್ಗಳನ್ನು ಪಾಲಿಸಬೇಡಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಬೇರೆ ಯಾರಿಗೋ ವರ್ಕ್ ಆಗಿರ್ತಕ್ಕಂಥ ಒಂದು ಡಯಟನ್ನು ನಾನು ರಿಪ್ಲಿಕೇಟ್ ಮಾಡ್ತೀನಿ. ಯಾರೋ ಯೂಟ್ಯೂಬಲ್ಲಿ ಹೇಳಿದರು ಆ ಡಯಟನ್ನು ನಾನು ರಿಪ್ಲಿಕೇಟ್ ಮಾಡ್ತೀನಿ. ಇಲ್ಲ, ಸಮಯ ಮಾಡಬೇಡಿ. ಈಗ ನಮ್ಮ ಹತ್ರನೂ ಬರ್ತಾರೆ, ನೀವು ಉತ್ತರ ಕರ್ನಾಟಕದಲ್ಲಿ ಇದ್ದೀರಾ, ನಾವು ನಿಮಗೆ ರೊಟ್ಟಿ ಬೇಡ, ಜೋಳದ ರೊಟ್ಟಿ ಬದಲಿಗೆ ಲೆಟ್ಸೆ ಯಾವುದು ಸಜ್ಜೆ ರೊಟ್ಟಿ ತಿನ್ನಿ ಅಂತ ಹೇಳ್ತೀವಿ. ಈಗ ಆಂಧ್ರದವ್ರು ಬರ್ತಾರೆ, ನಂಗೆ ರೈಸ್ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾರೆ, ವೈಟ್ ರೈಸ್ ಬದಲಿಗೆ ನೀವು ರಾಜಮುಣಿ ರೈಸ್ ತಿನ್ನಿ ಅಂತ ಹೇಳ್ತೀವಿ. ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಯಾವತ್ತೂ ನಾನು ಲೈಫಲ್ಲೇ ಮಿಲೆಟ್ ತಿಂದಿಲ್ಲ, ನಾನು ಇವತ್ತು 3 ಹೊತ್ತು ಮಿಲೆಟ್ ತಿನ್ನಿ ಅಂತ ಹೇಳಲ್ಲ. ನೀವು ಏನು ಮಾಡ್ತಿದ್ದೀರಾ? ಯಾಕಂತಂದರೆ ಯಾವ ಪ್ರಾಂತ್ಯದಲ್ಲಿ ಏನು ಫುಡ್ ತಿಂತಾಯಿದ್ರು, ನಾನು ನಾಳೆ ದಿವಸ ಪಂಜಾಬಲ್ಲೇನೋ ಡಯಾಬಿಟಿಸ್ ರಿವರ್ಸಲ್ ಮಾಡಿದರೆ ಅವರಿಗೆ ನಾನು ಕರ್ನಾಟಕ ಡಯಟ್ ಹೇಳೋಕ್ಕೆ ಹೋಗಲ್ಲ, ಅಥವಾ ನಮ್ಮಲ್ಲಿ ಇದೆ ನೀವು ರಾಜಮುಣಿ ರೈಸ್ ತಿನ್ನೋಕ್ಕಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಅವ್ರು ಏನು ತಿಂತಿದ್ದಾರೆ ಅದರಲ್ಲಿ ಏನು ಬದಲಾವಣೆ ಮಾಡ್ಬೋದು. ಓಕೆ, ಸುಮ್ಮನೆ ಕುತೂಹಲ ಕೇಳ್ತೇನೆ ನಾನು, ನಿಮ್ಮಲ್ಲಿ ಯಾವ್ಯಾವ ಸ್ಟೇಜ್ಗೆಲ್ಲ ಬರ್ತಾರೆ ಅಂತ ಇಲ್ಲಿಗೆ ಬರುವಾಗ ಪೇಷಂಟ್ಸ್? ಸುಮಾರು ಸ್ಟೇಜಸ್ಸಲ್ಲಿ ಪ್ರೀ ಡಯಾಬಿಟಿಕ್ ಈಗಷ್ಟೇ ಬಂದಿದೆ ಅನ್ನೋರು ಬರ್ತಾರೆ ಸುಮಾರು ಜನ. ಅವ್ರು ಸ್ವಲ್ಪ ಕೆಲವರು ಸೀರಿಯಸ್ ಆಗಿರ್ತಾರೆ. ನಾನು ಪ್ರತಿ ಸಲ ಒಂದು ವೆಬಿನಾರ್ ಮಾಡಿದಾಗ ಒಬ್ಬರಂತೂ ನಾನು ಪ್ರೀ ಡಯಾಬಿಟಿಕ್ ಸ್ಟೇಜಸ್ಸಲ್ಲಿದ್ದೀನಿ, ಇನ್ನೂ ಶುರು ಮಾಡಿಲ್ಲ. ಅವ್ರಿಗೆ ತುಂಬ ಒಂದು ಗೊಂದಲ ಇರ್ತದೆ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಥವ್ರಂತೂ ಖಂಡಿತವಾಗ್ಲೂ ಆಯುರ್ವೇದಿಕ್ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಜಾಯ್ನ್ ಆಗಲೇಬೇಕು. ಯಾಕಂದರೆ ವಿತಿನ್ 2 ಮಂತ್ಸ್ ಅವರು ಡಯಾಬಿಟಿಸಿಂದ ಆಚೆ ಬರ್ಬೋದು. ಲೈಫ್ ಲಾಂಗ್ ಮೆಡಿಕೇಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಲೈಫ್ ಲಾಂಗ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದು ಮೊದಲನೇದಾಗಿ. ಇನ್ನು ಎರಡನೇದಾಗಿ, ನಾನು 10 ವರ್ಷದಿಂದ ಮೆಡಿಸಿನ್ ತೊಗೊಳ್ತಿದ್ದೀನಿ, 20 ವರ್ಷದಿಂದ ಮೆಡಿಸಿನ್ ತೊಗೊಳ್ತಿದ್ದೀನಿ, ದಿನಕ್ಕೆ 5-6 ಮೆಡಿಸಿನ್ ತೊಗೊಳ್ತೀನಿ. ಅದ್ರ ಜೊತೆಗೆ ಕೆಲವರಿಗೆ ಡಯಾಬಿಟಿಸ್ ಅಂತ ಬಂದಾಗ ಕೋಮಾರ್ಬಿಡಿಟೀಸ್ ಆಗಿರ್ತದೆ, BP ಕೂಡ ಇದ್ದೇ ಇರ್ತದೆ. ಕೆಲವರು ಬ್ಲಡ್ ಸಿನ್ನರ್ ತೊಗೊಳ್ತಿರ್ತಾರೆ. ಈ ರೀತಿ ಒಂದು 2-3 ವೆರೈಟೀಸ್ ಆಫ್ ಮೆಡಿಸಿನ್ ತೊಗೊಳ್ತಿರ್ತಾರೆ. ದಿನಕ್ಕೆ 10-12 ಮಾತ್ರೆಗಳನ್ನು ತೊಗೊಳ್ತಿರ್ತಾರೆ. ಅವರು ಬರ್ತಾರೆ, ಅವ್ರಿಗೂ ಕೂಡ 6 ತಿಂಗಳಲ್ಲಿ ಡಯಾಬಿಟಿಸ್ನ ರಿವರ್ಸ್ ಮಾಡ್ತೀವಿ. ಇನ್ನು ಮೂರನೇದಾಗಿ, ನಾನು 15 ವರ್ಷದಿಂದ 20 ವರ್ಷದಿಂದ ಇನ್ಸುಲಿನ್ ತೊಗೊಳ್ತಾ ಇದ್ದೀನಿ, ದಿನಕ್ಕೆ 3 ಹೊತ್ತು 20 ಯೂನಿಟ್ಸ್ ಇನ್ಸುಲಿನ್ ತೊಗೊಳ್ತಿದ್ದೀನಿ ಅನ್ನೋರು ಕೂಡ ಬರ್ತಾರೆ. ಅವರಲ್ಲೂ ಕೂಡ ಡಯಾಬಿಟಿಸ್ನ ರಿವರ್ಸ್ ಮಾಡಿದ್ದೀವಿ. ಇನ್ನು ಕೆಲವೊಬ್ಬರು
ಕಾಂಪ್ಲಿಕೇಶನ್ಸ್ ಒಳಗಾಗಿರ್ತಾರೆ. ಕೆಲವರಿಗೆ ಬೆರಳು ಆಂಪುಟೇಷನ್ ಮಾಡಿರ್ತಾರೆ, ಇನ್ನು ಕೆಲವರಿಗೆ ಡಯಾಲಿಸಿಸಲ್ಲಿ ಇರ್ತಾರೆ, ಇನ್ನು ಕೆಲವರಿಗೆ ಬ್ಲರ್ ವಿಷನ್ ಆಗಿರ್ತದೆ. ಅಂಥವ್ರು ಕೂಡ ಬರ್ತಾರೆ. ಅವ್ರ ವಿಷನ್ ಕೂಡ ಸರಿ ಹೋಗಿದೆ, ಇವತ್ತು ನನಗೆ ಶುಗರ್ ನಾರ್ಮಲ್ ಬಂದ್ಬಿಟ್ಟು ನನ್ನ ವಿಷನ್ ಕೂಡ ಸರಿಯಾಗಿ ಕಾಣ್ತಿದೆ ಅನ್ನೋದು ಕೂಡ ಸುಮಾರು ಜನ ಬರ್ತಿರ್ತಾರೆ. ಇದಕ್ಕೆ ಬಿಟ್ಟು ಕೆಲವೊಂದು ಎಕ್ಸೆಪ್ಷನ್ ಕೇಸಸ್ ಬರ್ತವೆ. ಎಕ್ಸೆಪ್ಷನ್ ಕೇಸಸ್ ಅಂದ್ರೇನು, ಸುಮಾರು ಜನ ಯಂಗ್ಸ್ಟರ್ಸು ಪ್ಯಾಂಕ್ರಿಯಾಟೈಟಿಸ್ ಆಗಿಬಿಟ್ಟು ಅವರಿಗೆ ಡಯಾಬಿಟಿಸ್ ಆಗಿರ್ತದೆ, ಅಂಥವ್ರು ಬರ್ತಾರೆ. ಸುಮಾರು ಜನ ಈ ಪೋಸ್ಟ್ ಕೋವಿಡ್ ನನಗೆ ಡಯಾಬಿಟಿಸ್ ಬಂತು ಹೊಸದಾಗಿ, ಅಂದರೆ ನೀವು ಕೇಳ್ತಿರಲ್ಲ ವಂಶ ಪಾರಂಪರಿಕ, ಇದೆಲ್ಲ ವಂಶ ಪಾರಂಪರಿಕ ಅಲ್ಲ. ಅಂದರೆ ಕೋವಿಡ್ ಆಯಿತು, ಏನೋ ಸ್ಟೆರಾಯ್ಡ್ ಬೇಸ್ಡ್ ಟ್ರೀಟ್ಮೆಂಟ್ ತೊಗೊಂಡ್ರು, ಹೀಗಾಗಿ ಅವರಲ್ಲಿ ಡಯಾಬಿಟಿಸ್ ಕಾಣಿಸ್ಕೊಂಡಿರ್ತದೆ. ಸೊ ಅಂಥವ್ರು ಕೂಡ ಸುಮಾರು ಜನ ಬಂದರು. ಇನ್ನೂ ಕೆಲವೊಂದು ಪೆಕ್ಯುಲಿಯರ್ ಕೇಸಸ್ಗಳು ಹೇಳಬೇಕಂತಂದರೆ, ಈ ಒಂದು ವ್ಯಕ್ತಿ ತಮ್ಮ ಪ್ಲೇಟ್ಲೆಟ್ ಕೌಂಟ್ 2.5 ಲಕ್ಷ ಇರಬೇಕಾಗಿರ್ತಕ್ಕ ಪ್ಲೇಟ್ಲೆಟ್ ಕೌಂಟು ಅವ್ರದ್ದು 5,000 ಹೋಗ್ತಿತ್ತು. ಅದಾದಾಗೆಲ್ಲ ಅವರು 28 ವರ್ಷ ಅವರು ಈ ಎಪಿಸೋಡ್ಸನ್ನು ಸಫರ್ ಮಾಡಿದರು. ಅವ್ರಿಗೆ ಏನಾಯ್ತು ಅಂತಂದರೆ, ಪ್ರತಿ ಸಲ ಅಡ್ಮಿಟ್ ಆದಾಗ ಸ್ಟೆರಾಯ್ಡ್ ಮಾತ್ರೆಗಳನ್ನು ಕೊಡೋರು. ಸೊ ಅವ್ರಿಗೆ ಯಾವಾಗ ಡಯಾಬಿಟಿಸ್ ಬಂತು, ಸ್ಟೆರಾಯ್ಡ್ ಮಾತ್ರೆಗಳನ್ನು ತೊಗೊಂಡ್ಬಿಟ್ಟು ಅವ್ರು ಗುಡಿಚಾರದಾಗ ಬಂದರು. ಅವ್ರು ಡಯಾಬಿಟಿಸ್ನ ರಿವರ್ಸ್ ಮಾಡಿದ್ವಿ ಮತ್ತು ಅಂಡರ್ಲೈನ್ ಕಂಡೀಷನ್ ಕೂಡ ರಿವರ್ಸ್ ಮಾಡಿದ್ವಿ. ಇವತ್ತು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅವ್ರಿಗೆ ಆ ಎಪಿಸೋಡ್ ರಿಕವರ್ ಆಗಿಲ್ಲ ಇನ್ನುವರೆಗೂ. ಅದಕ್ಕೆ ಬಿಟ್ಟರೆ ಸುಮಾರು ಜನ ಪ್ರೆಗ್ನೆನ್ಸಿಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಇರ್ತೀವಿ, ಅಂಥವ್ರು ಕೂಡ ಸುಮಾರು ಜನ ಬರ್ತಾರೆ. ರೈಟ್, ನಾನು ಆಲ್ರೆಡಿ ಹೇಳ್ದಂಗೆ ಟೈಪ್ 1 ಡಯಾಬಿಟಿಸ್ ಇರೋದು ಕೇವಲ 10%. ರೈಟ್, 90 ಜನರಿಗೆ ಟೈಪ್ 2 ಡಯಾಬಿಟಿಸ್ ಇದ್ದರೆ 10 ಜನರಿಗೆ ಟೈಪ್ 1 ಡಯಾಬಿಟಿಸ್ ಇರ್ತದೆ. ಸೊ ಟೈಪ್ 1 ಡಯಾಬಿಟಿಸು ತುಂಬ ಜನ ಮಕ್ಕಳು ಬರ್ತವೆ. ರಿವರ್ಸಲ್ ನಾವು ಎಲ್ರಿಗೂ ಪ್ರಾಮಿಸ್ ಮಾಡಿಲ್ಲ, ಬಟ್ ಅದಕ್ಕೇನಾಗುತ್ತೆ ಅಂದರೆ ಅಟ್ಲೀಸ್ಟ್ ಅವರು ಇನ್ಸುಲಿನ್ ಡಿಪೆಂಡೆನ್ಸಿನ ಡ್ರಾಸ್ಟಿಕಲಿ ಕಡಿಮೆ ಮಾಡಿದ್ವಿ. 20 ಯೂನಿಟ್ಸಿಂದ 2 ಯೂನಿಟ್ಸಿಗೆ ತೊಗೊಂಡು ಬಂದಿದ್ವಿ. ದಟ್ ಇಟ್ ಸೆಲ್ಫ್ ವಿಲ್ ಇಂಪ್ರೂವ್ ದರ್ ಲೈಫ್ ಸ್ಪ್ಯಾನ್ ಲೈಕ್ ಎನಿಥಿಂಗ್. 28 ವರ್ಷ 30 ವರ್ಷ ಬದುಕೋರು 40-50 ವರ್ಷ ಬದುಕ್ತಾರೆ. ಓಕೆ ಮೇಡಮ್, ನನಗೆ 2-3 ಪ್ರಶ್ನೆ ಇದೆ ನಿಮಗೆ, ಬ್ಯಾಕ್ ಟು ಬ್ಯಾಕ್ ನಾನು ಇದು ಮಾಡ್ತಾ ಹೋಗ್ತೀನಿ. ಈಗ ಚಿಕ್ಕ ಮಕ್ಕಳಿಗೆ ತುಂಬ ಜನರಿಗೆ ಆ ಡೌಟ್ ಇರ್ಬೋದು, ಲಕ್ಷಣಗಳು ಏನು ಕಾಣಿಸ್ಕೊಳ್ತಾರೆ ಡಯಾಬಿಟಿಸ್ ಬಂತು ಅಂದರೆ, ಏನೇನು ಆಗ್ತಿರುತ್ತೆ ಅವ್ರ ದೇಹದಲ್ಲಿ? ಈಗ ಚಿಕ್ಕ ಮಕ್ಕಳಲ್ಲಿ ಅಂದರೆ ಅವ್ರಿಗೆ ಹೇಳಲಿಕ್ಕೆ ಬರ್ತಿರಲ್ಲ, ಆ ಥರ ಇದ್ದಾಗ ಪದೇ ಪದೇ ಯೂರಿನ್ ಹೋಗ್ತಿರ್ತಾವೆ ಮಕ್ಕಳು, ಮತ್ತು ಡ್ರಾಸ್ಟಿಕ್ಕಾಗಿ ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ, ಮತ್ತು ಊಟ ಮಾಡೋದು ನಿಲ್ಲಿಸ್ತಾರೆ, ಮತ್ತು ತುಂಬ ಚಿಕ್ಕ ಪುಟ್ಟದಕ್ಕೂ ಇರಿಟೇಷನ್ ಆಗ್ತಾ ಇರುತ್ತೆ, ಅಂದರೆ ಕಿರಿಕಿರಿ ಮಾಡೋದು, ಅಳೋದು, ಮತ್ತು ಕೆಲವೊಂದು ಮಕ್ಕಳಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಮತ್ತು ಯಾವಾಗ ನೋಡಿದ್ರು ಅವರು ಒಂಥರ ನೀರು ಕುಡಿತಾನೆ ಇರ್ತಾರೆ, ಬಾಯಾರಿಕೆ ಆಗುತ್ತೆ ಅಂತೇಳಿ ನೀರು ಕುಡಿತಾನೆ ಇರ್ತಾರೆ. ಮತ್ತು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಏನಿರ್ತಾರಲ್ಲ, ಆ್ಯಕ್ಟಿವ್ ಆಗಿರಲ್ಲ ಅವರು, ಸುಮ್ಮನೆ ಎಲ್ಲೋ ಒಂದು ಕಡೆ ಹೋಗಿ ಮೂಲೆಯಲ್ಲಿ ಕೂತ್ಕೊಳ್ಳೋದು. ಈ ಥರದ್ದು ಏನಾದರೂ ಸಿಮ್ಟಮ್ಸ್ ಇದ್ದರೆ, ಅಂದರೆ ಒಂದು 10-15 ದಿನದಲ್ಲೇ ನೀವು ಈ ಥರ ಸಿಮ್ಟಮ್ಸ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಸಲ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರದ್ದು ರೆಗ್ಯುಲರ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಸಿದ್ರೆ ತುಂಬ ಈಗ 20+ 30+ ಅವರಿಗೂ ಹೆಚ್ಚು ಕಡಿಮೆ ಸೇಮ್ ಸಿಮ್ಟಮ್ಸ್ ಇರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ, ಇತ್ತೀಚೆಗೆ ವರ್ಕ್ ಪ್ರೆಷರಲ್ಲಿ ತುಂಬ ಜನ ನಮ್ಮ ಹತ್ರ ಬರೋರಲ್ಲೇ ನೋಟಿಸೇ ಮಾಡಿರಲ್ಲ. ಅಂದರೆ ಎಲ್ಲಿವರೆಗೂ ನೋಟಿಸ್ ಮಾಡಿರಲ್ಲ ಅಂದರೆ, ಅವ್ರದ್ದು HbA1c 15, 16, ಮತ್ತು ಕ್ರಿಯಾಟಿನಿನ್ ಲೆವೆಲ್ಲು ಕೂಡ 2+ ಈ ಥರದ್ದೆಲ್ಲ ಆಗೋವರೆಗೂ ನೋಟಿಸ್ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ಈ ಥರ ವೆಯ್ಟ್ ಲಾಸು, ನೈಟು ಪದೇ ಪದೇ ಯೂರಿನ್ ಹೋಗೋದು, ಇಲ್ಲ ಬೆಳಗ್ಗೆ ಹೊತ್ತು ಕೂಡ ಮೋರ್ ದೆನ್ 7 to 8 ಟೈಮ್ಸ್ ಯೂರಿನೇಷನ್ ಹೋಗ್ತಿದ್ದೀರಾ, ಇಲ್ಲ ತುಂಬ ಅತಿಯಾದ ಬಾಯಾರಿಕೆ, ಪ್ಲಸ್ ಹಸಿವೆ ಆಗಲ್ಲ, ಇಲ್ಲ ಕೆಲವೊಬ್ರಿಗೆ ತುಂಬ ಹಸುವಾಗ್ತಿರುತ್ತೆ, 1 ಅವರ್ ತಿಂದಿರ್ತಾರೆ ಮತ್ತೆ ಇನ್ನೊಂದು ಅವರಿಗೆ ತಿನ್ಬೇಕು ಅನಿಸ್ತಿರುತ್ತೆ. ಈ ಥರದ್ದು ಏನೇ ಇದ್ದರೂ ಅವರು ಒಂದ್ಸಲ ರಕ್ತ ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ನಾನು ಅಪ್ಪಿತಪ್ಪಿ ನನಗೆ ಗಮನಕ್ಕೆ ಬರ್ದಿತ್ತು, ಲಾಂಗ್ ಟೈಮ್ ನಾನು ಡಯಾಬಿಟಿಸ್ ಎಲ್ಲ ಇದ್ದೆ ಅಂದಾಗ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಅಂತ. ಜನರಲಿ ಈಗ ನಾನು ಹೇಳ್ದಂಗೆ ಕಿಡ್ನಿ ಫಂಕ್ಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಕಿಡ್ನಿನಲ್ಲಿ ಏನಾಗುತ್ತೆ ಅಂದರೆ ಪ್ರೋಟೀನ್ ಲೀಕ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಕಿಡ್ನಿ ಫಂಕ್ಷನ್ ಇಟ್ ಸೆಲ್ಫ್ ಇಸ್ ಫಿಲ್ಟ್ರೇಷನ್ ಮಾಡ್ತಿರುತ್ತೆ. ಈಗ ಎಕ್ಸ್ಟ್ರಾ ಏನು ಶುಗರ್ ಬರ್ತಿರುತ್ತಲ್ಲ ಅದನ್ನು ಫಿಲ್ಟ್ರ್ ಮಾಡಿ ಕಳಿಸ್ಬೇಕಾಗತ್ತೆ. ಲೋಡ್ ಜಾಸ್ತಿ ಆದಾಗ ಅಲ್ಲಿ ಪ್ರೋಟೀನ್ ಲೀಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗಿ ಕಿಡ್ನಿ ಫಂಕ್ಷನಿಂಗ್ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಅವ್ರಿಗೆ CKD ಅಂತ ಹೇಳ್ತೇವೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತೇವೆ, ಅಂದರೆ ಕೈ ಕಾಲುಗಳಲ್ಲಿ ಚುಚ್ಚೋ ಥರ ಸೆನ್ಸೇಷನ್, ಕೆಲವರಿಗೆ ಕಾಲು ಇಡೋಕ್ಕೂ ಕಷ್ಟ ಆಗುತ್ತೆ, ಬೆಳಗ್ಗೆ ಎದ್ದು ಕೂಡಲೇ ಯಾಕಪ್ಪ ಎದ್ದೆ ಅನ್ನೋ ಥರ ಫೀಲಿಂಗ್ ಇರುತ್ತೆ, ನಡೆದಾಡಲಿಕ್ಕೂ ಕಷ್ಟ ಆಗುತ್ತೆ. ಇನ್ನು ಕಣ್ಣಿಗೆ ಸಂಬಂಧಪಟ್ಟಾಗೆ ಕಣ್ಣು ಮಂಜಾಗುವಂಥದ್ದು, ಯಾಕೆಂದರೆ ಅಲ್ಲಿ ರೆಟಿನಾದಲ್ಲಿ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ, ಇದರಿಂದ ಡಯಾಬಿಟಿಕ್ ರೆಟಿನೋಪತಿ ಆಗ್ಬೋದು. ಈ ಥರ ಸುಮಾರಷ್ಟು ಎಲ್ಲ ಆರ್ಗನ್ಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಶುಗರ್ ಅನ್ನೋದು, ಡಯಾಬಿಟೀಸ್ ಅನ್ನೋದು ಇನಿಷಿಯಲಿ ಒಂಥರ ಸ್ಲೋ ಪಾಯ್ಸನ್ ಥರ, ಸ್ಲೋಲಿ ಎಲ್ಲ ಆರ್ಗನ್ಸ್ಗಳು ಕೂಡ ಹಾಳು ಮಾಡ್ತಾ ಹೋಗುತ್ತೆ. ಓಕೆ, ಈಗ ಡಯಾಬಿಟಿಸು ರಿವರ್ಸ್ ಮಾಡಿದ ಮೇಲೆ ಮತ್ತೆ ಬರೋ ಚಾನ್ಸಸ್ ಇರುತ್ತಾ? ಎಲ್ಲೋ ಒಂದು ಕಡೆ ಹೇಳ್ದಾಗೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೀವಿ, ಮೆಟಬಾಲಿಕ್ ಡಿಸಾರ್ಡರ್. ನಿಮಗೆ ಡಯಾಬಿಟೀಸ್ ಬರೋಕ್ಕಿಂತ ಮುಂಚೆ ನಾರ್ಮಲಾಗೇ ಇದ್ರಿ, ಡಯಾಬಿಟೀಸ್ ಬಂತು. ಯಾಕೆ ಬಂತು ಅಂದರೆ ಈ ಲೈಫ್ ಸ್ಟೈಲಲ್ಲಿ ಚೇಂಜ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜಸ್ ಆಗಿ ಇದೆಲ್ಲ ಆಗಿರುತ್ತೆ. ನಮ್ಮಲ್ಲಿ ಬಂದಮೇಲೆ ಡಯಾಬಿಟೀಸ್ನ ರಿವರ್ಸ್ ಮಾಡಿದ್ಮೇಲೆ ಕೆಲವೊಂದು ಹಿತಮಿತವಾಗಿ ಇರಲಿ ಅಂತ ಹೇಳ್ತೇವೆ. ಅಂದರೆ ದಿನ ಹಬ್ಬ ಮಾಡಬೇಡಿ, ಹಬ್ಬ ಬಂದಿದ್ದ ದಿನ ಮಾತ್ರ ಹಬ್ಬ ಮಾಡಿ ಅಂತ ನಾನು ಹೇಳ್ತೀನಿ ಜನರಲ್ಲಿ. ಆವಾಗ ನೀವು ಇರೋವರೆಗೂ ಆರಾಮಾಗಿ ಇರ್ಬೋದು. ಓಕೆ, ಈಗ ಒಂದು ಕೇಳಿ ನಾನು ಮುಂದಿನ ವಿಚಾರಕ್ಕೆ ಹೋಗ್ತೀನಿ. ನೀವು ಗಮನಿಸಿದ ಹಾಗೆ ಸಾಕಷ್ಟು ವರ್ಷದಿಂದ ನೀವು ಇದೇ ಫೀಲ್ಡಲ್ಲಿ ಇದ್ದೀರಿ. ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಿದೆಯಾ ಅಥವಾ ಕಡಿಮೆ ಆಗ್ತಿದೆಯಾ ಅಥವಾ ನಾರ್ಮಲ್ ಆಗಿದೆಯಾ ಹೇಗೆ ಅಂತ? ತುಂಬ ಜಾಸ್ತಿ ಆಗ್ತಾ ಇದೆ. ತುಂಬ ಜಾಸ್ತಿ ಆಗ್ತಿದೆ. ಈ
ಕೋವಿಡ್ ಅನ್ನೋ ಒಂದು ಇದಾದ್ಮೇಲಂತೂ ಇತ್ತೀಚೆಗೆ ತುಂಬ ಕೇಸಸ್ಗಳು ನೋಡ್ತಾ ಇದ್ದೀವಿ. ನಮ್ಮ ಅಂತ ಒಂದು ಚಿಕ್ಕ ಕ್ಲಿನಿಕ್ಗಳಲ್ಲೇ ನಾವು ಮೋರ್ ದೆನ್ 100 ಪೇಷಂಟ್ ದಿನಕ್ಕೆ ನೋಡ್ತೀವಿ ಡಯಾಬಿಟೀಸ್ ಅಂದರೆ ಇಮ್ಯಾಜಿನ್ ಮಾಡಿ. ಮತ್ತು ನಾನು ಮೊದಲೇ ಹೇಳ್ದಾಗೆ ನಮ್ಮ ಭಾರತ ದೇಶ ಒಂದು 4-5 ವರ್ಷದಿಂದ 2ನೇ ಸ್ಥಾನದಲ್ಲಿತ್ತು, ಈಗ ಮೊದಲನೇ ಸ್ಥಾನಕ್ಕೆ ಬಂದಿದೆ ಡಯಾಬಿಟೀಸಲ್ಲಿ. ಓಕೆ, ಕೊನೆಯದಾಗಿ ಗುಡುಚಿ ಆಯುರ್ವೇದಿಕ್ ಆಸ್ಪತ್ರೆಯಿಂದ ನೀವು ಜನರಿಗೆ ಏನು ಭರವಸೆ ಕೊಡ್ತೀರಿ? ಯಾವ ರೀತಿ ಸ್ಪಷ್ಟವಾದಂಥ ಭರವಸೆ ನಮ್ಮ ಚಾನಲ್ ಮೂಲಕ ಕೊಡ್ತೀರಿ? ಡೆಫಿನೆಟ್ಲಿ ನಿಮಗೇನಾದರೂ ಡಯಾಬಿಟೀಸ್ ಇದೆ, ಇಲ್ಲ ಇತ್ತೀಚೆಗೆ ಡಯಾಬಿಟಿಕ್ ಇದೆ ಅಂತ ಗೊತ್ತಾಗಿದೆ, ಇಲ್ಲ ನಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಬ್ರದರ್ ಸಿಸ್ಟರ್ ಯಾರೇ ಡಯಾಬಿಟಿಕ್ ಇದ್ದರೂ ಡೆಫಿನೆಟ್ಲಿ ಭಯ ಬೇಡ, ಆತಂಕ ಬೇಡ, ಮತ್ತು ನೆಗ್ಲಿಜೆಂಟು ಮಾಡಬೇಡಿ. ಡಯಾಬಿಟೀಸನ್ನು ಟೈಪ್ 2 ಡಯಾಬಿಟೀಸ್ ಅದರಲ್ಲೂ ನೀವು ರಿವರ್ಸ್ ಮಾಡ್ಕೋಬೋದು. ಆನ್ ದಿಸ್ ಡಯಾಬಿಟೀಸ್ ಡೇ ಐ ವಿಶ್ ಎವ್ರಿ ಒನ್ ಸ್ವೀಟ್ನೆಸ್ ಇನ್ ದೇರ್ ಲೈಫ್, ನಾಟ್ ಶುಗರ್ ಇನ್ ದ ಬ್ಲಡ್. ಓಕೆ, ಸೂಪರ್ ಸರ್. ಕೊನೆಯದಾಗಿ ಏನು ಹೇಳ್ತೀವಿ? ನಾನದು ಲಾಸ್ಟ್ ಟೈಮ್ ಈ ಪ್ರಶ್ನೆ ಕೇಳಿದ್ದೆ. ಈ ಜನನು ಹೇಳೋದಕ್ಕಿಂತ ಪ್ರತಿಯೊಬ್ಬರು ಇದನ್ನು ನೋಡ್ತಿರ್ತೀರಲ್ಲ, ನೀವು 10 ವರ್ಷ 20 ವರ್ಷ 30 ವರ್ಷದಿಂದ ಡಯಾಬಿಟಿಸಿಂದ ಸಫರ್ ಆಗ್ತಿರ್ತೀರಿ. ನಾನಿಲ್ಲಿ ದಿನ ಬೆಳಗ್ಗೆ ಆದರೆ ಒಂದು 100 ಜನ ಡಯಾಬಿಟಿಸ್ ರಿವರ್ಸಲ್ಗೆ ಬರ್ತಿದ್ದಾರೆ ಅಂತಂದರೆ 100 ಜನ ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಂಡು ಕೂಡ ಹೋಗ್ತಿದ್ದಾರೆ. ನೀವು ಅಂಥವರಲ್ಲಿ ಒಬ್ಬರು ಆಗ್ತೀರಾ, ಅಥವಾ ಮುಂದಿನ ವರ್ಷ ಬಂದಾಗ ಲಾಸ್ಟ್ ವರ್ಷ ಹೇಳಿದಿರಿ 10 ವರ್ಷದಿಂದ ಡಯಾಬಿಟಿಸ್ ಇದೆ, ಮುಂದಿನ ವರ್ಷ ಬಂದಾಗ 11 ವರ್ಷದಿಂದ ಡಯಾಬಿಟಿಸ್ ಇದೆ ಅಂತ ನೀವು ಖುಷಿಯಾಗಿ ಹೇಳ್ತೀರಾ, ಅಥವಾ ಡಯಾಬಿಟಿಸ್ನ ರಿವರ್ಸ್ ಮಾಡಿಕೊಂಡು ಇವಾಗ ನನಗೆ ಡಯಾಬಿಟಿಸ್ ಇಲ್ಲ, ನಾನು ಸುಮಾರು ಜನ ಪೇಷಂಟ್ಗಳು ಗುಡುಚಿ ಆರ್ದಕ್ಕೆ ಬಂದವರು ಇವಾಗ ನಾನು ಡಯಾಬಿಟಿಸ್ ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ಯಾವುದೇ ಮೆಡಿಸಿನ್ ತೊಗೊಳ್ಳದೇ ಇರ್ತೀನಿ ಅಂತ ಹೇಳ್ತಾರಲ್ಲ, ಆ ಒಂದು ಮಧುರವಾದ ಒಂದು ವರ್ಡ್ ಅದು ನನ್ನ ಕಿವಿಗೆ ತುಂಬ ಮಧುರ ಅನಿಸುತ್ತೆ. ಆ ಮಧುರವಾದ ವರ್ಡು ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ನಿಗೆ ಹೇಳಬೇಕು ಅನ್ನೋದು ನನ್ನೊಂದು ಆಸೆ. ಓಕೆ, ಥ್ಯಾಂಕ್ ಯು ಇಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ಓಕೆ ಬಂಧುಗಳೇ, ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಗುಡುಚಿ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಇದ್ದೇನೆ. ನೀವು ಈ ಆಸ್ಪತ್ರೆಗೆ ಬರಬೇಕು ಅಂದರೆ ನಾವು ನೀಟಾಗಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನೂ ಕೂಡ ಮೆನ್ಷನ್ ಮಾಡಿರ್ತೇವೆ, ಅವ್ರಿಗೆ ಕಾಲ್ ಮಾಡಬಹುದು, ಇನ್ನಷ್ಟು ಮಾಹಿತಿಯನ್ನು ಅವರಿಂದ ಪಡಿಬಹುದು. ನಾನಿವತ್ತು ಸ್ವತಃ ಅವರ ಕ್ಲಿನಿಕ್ನಲ್ಲೇ ಇದ್ದೇನೆ. ನಾನಿಲ್ಲಿ ನೋಡಿದ ಹಾಗೆಯೂ ಕೂಡ ಅಷ್ಟೇ ನಮ್ಗೆ ವಿಶೇಷವಾದಂಥ ನಂಬಿಕೆ ಬರುತ್ತೆ. ಇಲ್ಲಿ ಬಂದರೆ ನಾವು ಕಂಪ್ಲೀಟಾಗಿ ಡಯಾಬಿಟಿಸಿಂದ ಹೊರಗಡೆ ಬರಬಹುದು ಎನ್ನುವಂಥ ಭರವಸೆ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಒಂದು ಮಾತು, ಡಯಾಬಿಟಿಸನ್ನು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಅತ್ಯಂತ ಗಂಭೀರವಾದಂಥ ವಿಚಾರ, ನೀವು ಗಂಭೀರವಾಗಿ ಪರಿಗಣಿಸಿ. ಜೊತೆಗೆ ಇವರು ಹೇಳಿದ ಹಾಗೆ ಆದಷ್ಟು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳೇಬೇಕು. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ.